ಈ ಯೇಸು ಸ್ವಾಮಿ ಲೋಕದಲ್ಲಿ ಬಂದ, ತನ್ನ ತಂದೆಯಾದ ದೇವರು ತನಗೆ ಕೊಟ್ಟಂತ ರಕ್ಷಣಾ ಕಾರ್ಯವನ್ನು ಪೂರ್ತಿ ಮಾಡಿದ, ಸತ್ತು ಜೀವಿತನಾಗಿ ಇದ್ದ, ಪರಲೋಕಕ್ಕೆ ಹೇರಿ ಹೋಗ್ಲಿಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಮತ್ತು ಅಲ್ಲಿದ್ದಂತ ಒಟ್ಟು 120 ಜನರಿಗೆ, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಡ್ರಿ, ನಾನು ನಿಮಗೆ ತಿಳಿಸಿದಂತ ತಂದೆ ವಾಗ್ದಾನ ಮಾಡಿದಂತ ಪರಿಶುದ್ಧಾತ್ಮನ ನಾನು ಕಳಿಸಿಕೊಡುವವರೆಗೂ, ಆ ಪರಿಶುದ್ಧಾತ್ಮನ ಸ್ನಾನ ನಿಮಗೆ ಆಗುವವರೆಗೂ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗ್ಬೇಡ್ರಿ ಎಂಬ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದ. ಯೇಸು ಸ್ವಾಮಿಯ ಈ ಮಾತನ್ನ ಕೇಳಿದಂತ ಆ 120 ಜನ ಮೇಲಂತಸ್ತಿನ ಕೊಠಡಿಯಲ್ಲಿ ಪವಿತ್ರಾತ್ಮನ ಆಗಮನಕ್ಕಾಗಿ ಕಾಯ್ತಾ ಇದ್ರು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಆತನು ಬಂದ ಮೇಲೆ ನೀವು ಬಲವನ್ನು ಹೊಂದಿ ಯೂದಾಯ, ಸಮಾರ್ಯ, ಜಗತ್ತಿನ ಕಟ್ಟ ಕಡೆಯವರೆಗೂ ನೀವು ಸುವಾರ್ತೆಯನ್ನು ಸಾರ್ತೀರಿ. ನಿಮ್ಮ ಶಕ್ತಿಯಿಂದ ನೀವು ಯಾವುದನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಏನಾಯ್ತು? ಪಂಚಾಶತಮ ಹಬ್ಬದ ಜಾತ್ರೆ ಬಂದಿತ್ತು. ನೀವು ವಾಕ್ಯವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ, ಯೇಸು ಸ್ವಾಮಿ ಪಸ್ಕ ಹಬ್ಬದ ಸಮಯದಲ್ಲಿ ಕೊಲ್ಲಲ್ಪಟ್ಟನು. ಆತನು ಜೀವಿತನಾಗಿದ್ದು 40 ದಿವಸ ಈ ಲೋಕದಲ್ಲಿ ಇದ್ದನು. 40 ದಿವಸದ ನಂತರ ಆತನು ಪರಲೋಕಕ್ಕೆ ಏರಿ ಹೋದನು. ಏರಿ ಹೋದ ಮೇಲೆ 50ನೇ ದಿವಸ, ಅಂದ್ರೆ ಆತನು ಏರಿ ಹೋಗಿ 10 ದಿವಸಗಳಾದ ನಂತರ 120 ಜನ ಕಾಯ್ಬೇಕಾಯ್ತು. ಯೇಸು ಸ್ವಾಮಿಯನ್ನು ನಂಬಿದ್ರು ಅವರು, ಆದ್ರೆ ಪವಿತ್ರಾತ್ಮನ ಆಗಮನ ಆಗಿರ್ಲಿಲ್ಲ ಅವರಿಗೆ. ಅವರಿಗೆ ಯೇಸು ಸ್ವಾಮಿ ಹೇಳಿದ, ನೀವು ಕಾಯ್ಬೇಕಾಗ್ತದೆ, ಪವಿತ್ರಾತ್ಮನ ಆಗಮನಕ್ಕೆ ನೀವು ಕಾಯ್ಬೇಕು. ಯಾಕಂದ್ರೆ ಯೋಹಾನ ಬರೆಸುವಾರ್ತೆ 16:7 ವಚನ, ನಾನು ಹೋಗದ ಹೊರತು ಆತನು ಬರ್ಲಿಕ್ಕಾಗುವುದಿಲ್ಲ, ನಾನು ಹೋದ ಮೇಲೆ ಆತನನ್ನು ಕಳಿಸಿಕೊಡ್ತೇನೆ. ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗದೆ ಇದ್ದಿದ್ರಿಂದ ಆ 120 ಜನ ಯಾವ ವಿಶ್ವಾಸಿಗಳಿದ್ರು, ಯಾರು 120 ಜನ ಯಾರ್ಯಾರಿದ್ರು ಅದರಲ್ಲಿ? ಯೇಸು ಸ್ವಾಮಿ ಶಿಷ್ಯರು, ಯೇಸು ಸ್ವಾಮಿ ತಾಯಿ, ಆತನ ತಮ್ಮಂದಿರು. ನೀವು ಅದನ್ನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14 ಮತ್ತೆ 15ನೇ ಅಧ್ಯಾಯದಲ್ಲಿ ವಚನದಲ್ಲಿ ಓದ್ತೀರಿ. ಇವರು ಕಾಯ್ತಾ ಇದ್ರು. ಆ ಕಡೆ ಏನಾಗಿತ್ತು? ಪಂಚಾಶತಮ ಹಬ್ಬದ ಜಾತ್ರೆ ಬಂದಿತ್ತು. ಪಂಚಾಶತಮ ಹಬ್ಬದ ಜಾತ್ರೆ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ, ಮೋಶೆಯ ಮೂಲಕ ದೇವರು ಕೊಟ್ಟ ಎಚ್ಚರಿಕೆಯ ಮೂಲಕ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 16ನೇ ವಚನದ ಪ್ರಕಾರ, ಅವರು ವರ್ಷಕ್ಕೆ ಮೂರಾವರ್ತಿ ಇಸ್ರಾಯೇಲರ ಗಂಡಸರೆಲ್ಲರೂ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ದೇವರಿಗೆ ಯಜ್ಞವನ್ನು ಅರ್ಪಿಸಲಿಕ್ಕೆ, ಕಾಣಿಕೆಯನ್ನು ಅರ್ಪಿಸಲಿಕ್ಕೆ ಬರಬೇಕಾಗಿತ್ತು. ಈ ಕಾರಣದಿಂದ 16 ದೇಶಗಳಲ್ಲಿ ಚೆದರಿ ಹೋಗಿದ್ದ ಯಹೂದ್ಯ ಜನಾಂಗ ಪಂಚಾಶತಮ ಹಬ್ಬದ ಜಾತ್ರೆಗೋಸ್ಕರವಾಗಿ ಯೆರೂಸಲೇಮಿಗೆ ಬಂದಿದ್ರು. ಇವರು ಎಲ್ಲಿದ್ರು? ದೇವಾಲಯದಲ್ಲಿ ಪಂಚಾಶತಮ ಹಬ್ಬದ ಜಾತ್ರೆ ನಿಮಿತ್ತವಾಗಿ ಯಜ್ಞವನ್ನು ಮಾಡಲಿಕ್ಕೆ ಅವರು ಬಂದಿದ್ರು. ಈ 120 ಜನ ಏನ್ ಮಾಡ್ತಾ ಇದ್ರು? ಯೇಸು ಸ್ವಾಮಿ ನಮಗೆ ವಾಗ್ದಾನ ಮಾಡಿ ಹೋಗಿದ್ದಾನೆ, ಪವಿತ್ರಾತ್ಮನ ಆಗಮನ ಯಾವಾಗ ಆಗ್ತದೆ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಯ್ತು? ಒಂದು ದೊಡ್ಡ ಶಬ್ದ ಆಯ್ತು. ಶಬ್ದ ಆಗಿದ್ದು ಇವರಿಗಲ್ಲ, 120 ಜನರಿಗಲ್ಲ. ಶಬ್ದ ಆಗಿದ್ದು ಯಾರಿಗೆ? ಆ ದೇವಾಲಯದಲ್ಲಿದ್ದಂತ ಯಹೂದ್ಯ ಜನಾಂಗಕ್ಕೆ. ಈ 120 ಜನರಿಗೆ ಏನಾಯ್ತು? ಪವಿತ್ರಾತ್ಮನ ಆಗಮನ ಆಯಿತು, ಪವಿತ್ರಾತ್ಮನ ಸ್ನಾನ ಆಯಿತು, ಅಥವಾ ಪವಿತ್ರಾತ್ಮನ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ದಾನ. ಅಲ್ಲಿ ಓದ್ತೀರಿ, ನಾನು ಅದು ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ನಾಳೆ ಮಾತಾಡ್ತೇನೆ. ಅದು ನಿಜನಾ, ಅಲ್ಲಿ ಹೇಳಿರೋ ಮಾತು ಸತ್ಯನಾ ಅಂತ ನಾನು ನಾಳೆ ತೋರಿಸ್ತೇನೆ ನಿಮಗೆ. ಈಗ ಅವರು ಅಲ್ಲಿರುವಾಗ ಪವಿತ್ರಾತ್ಮನ ಆಗಮನ ಆಯಿತು. ಪವಿತ್ರಾತ್ಮನ ಆಗಮನ ಆಗಿದೆ ಎಂಬುದು ಹೇಗೆ ಗೊತ್ತಾಯಿತು? ಯೇಸು ಸ್ವಾಮಿಗೆ, ಯೋಹಾನನಿಗೆ ದೇವರು ಹೇಳಿದ್ದ, ನೀನು ಆ ಮೆಸ್ಸಿಯನನ್ನ ನೀನು ಕಂಡುಹಿಡಿಬೇಕು. ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು? ಸ್ನಾನ ಮಾಡಿಸ್ತಾ ಇರ್ಬೇಕು ನೀನು. ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 36ನೇ ವಚನ. ನೀನು ಸ್ನಾನ ಮಾಡಿಸ್ತಾ ಇರುವಾಗ, ಒಬ್ಬಾತನಿಗೆ ನೀನು ದೀಕ್ಷಾ ಸ್ನಾನ ಮಾಡಿಸುವಾಗ ಆತನ ಮೇಲೆ ಪವಿತ್ರಾತ್ಮನು ಇಳಿದು ಬರ್ತದೆ. ಇದನ್ನು ನೋಡುವಾಗ ನೀನೇನು ಮಾಡಬೇಕು? ಈತನೇ ಬರಬೇಕಾದ ಮೆಸಯ ಎಂಬುದನ್ನ ಲೋಕಕ್ಕೆ ನೀನು ಸಾರಬೇಕು. ಟು ಐಡೆಂಟಿಫೈ ಮೆಸಾಯ. ಹೇಗೆ ಐಡೆಂಟಿಫೈ ಮಾಡ್ಬೇಕು ನೀನು? ಆತನ ಮೇಲೆ ಪವಿತ್ರಾತ್ಮನು ಇಳಿದು ಬರ್ತದೆ ಅಂತ. ಪವಿತ್ರಾತ್ಮನನ್ನ ನಾವು ಆತನನ್ನ ಆತ್ಮ ಸ್ವರೂಪನ ಆತನನ್ನ ನೋಡ್ಲಿಕ್ಕೆ ಬರುವುದಿಲ್ಲ.
ಯೋಹಾನನಿಗೆ ತಿಳುವಳಿಕೆಗೋಸ್ಕರವಾಗಿ ಪವಿತ್ರಾತ್ಮನು ಪಾರಿವಾಳದ ರೂಪದಲ್ಲಿ ಯೇಸುಸ್ವಾಮಿ ಮೇಲೆ ಇಳಿದು ಬಂದ. ಅವನೇನ್ ಮಾಡ್ದ? ಅದನ್ನ ಕನ್ಫರ್ಮ್ ಮಾಡ್ದ, ಈತನೇ ಬರಬೇಕಾದ ಮೆಸ್ಸಿಯ ಅಂತೇಳಿ. ಈಗ ಈ ಯೋಹಾನನು ಏನ್ ಹೇಳಿ ಹೋಗಿದ್ದ? ನಿಮಗೆ ಪವಿತ್ರಾತ್ಮ ಸ್ನಾನ ಮಾಡಿಸ್ತಾನೆ ಯಾರು? ನನ್ನ ಕರ್ತನು ಹಿಂದೆ ಬರುವಂತ ಮೆಸ್ಸಿಯನು. ಯೇಸುಸ್ವಾಮಿ ಅದನ್ನೇ ಹೇಳಿದ್ದ, ನಿಮಗೆ ಸ್ನಾನ ಆಗ್ತದೆ. ಈ ಪವಿತ್ರಾತ್ಮನ ಆಗಮನ ಆಯಿತು. ಪವಿತ್ರಾತ್ಮನ ಆಗಮನ ಆಗಿದೆ ಎಂಬುದು ಇವರಿಗೆ ತಿಳುವಳಿಕೆ ಹೇಗೆ ಬರಬೇಕು? ಅದಕ್ಕೋಸ್ಕರವಾಗಿ ಅವರಿಗೆ ನಾನಾ ಭಾಷೆಗಳಲ್ಲಿ ಮಾತನಾಡುವ ಶಕ್ತಿಯನ್ನ ದೇವರು ಕೊಟ್ಟ. ಏನಾಯ್ತು? ಇವರು ನಾನಾ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರೆ, ದೊಡ್ಡ ಶಬ್ದ ಆಯ್ತು. ಯಹೂದ್ಯ ಜನಾಂಗ, ದೇವಾಲಯದ ಜನಾಂಗ ಓಡಿ ಬಂದ್ರು. ಏನಾಗ್ತಾ ಇದೆ ಇಲ್ಲಿ ಕೇಳಿದ್ರು. ಅವರು ಇಲ್ಲಿ ನೋಡುವಾಗ ಇವರ ಭಾಷೆಗಳಲ್ಲಿ ಅವರು ಮಾತಾಡ್ತಾ ಇದ್ದಾರೆ. 16 ದೇಶಗಳ ನಮ್ಮ ದೇಶ ಭಾಷೆಗಳಲ್ಲಿ ಓದ್ರಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 11ನೇ ವಚನ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 11ನೇ ವಚನ. Acts chapter 2 verse 11. ನಮ್ಮ ಭಾಷೆಗಳಲ್ಲಿ ಇವರು ಮಾತನಾಡುವುದನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಮ ಭಾಷೆ, 16 ದೇಶಗಳ ಜನರ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಏನನ್ನ ಮಾತಾಡ್ತಾ ಇದ್ದಾರೆ? ದೇವರ ಮಹತ್ವಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ. ಏನ್ ಭಾವಿಸಿದ್ರು ಅವರು? ಇವರು ನಮ್ಮ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಇವರು ಮದ್ಯಪಾನ ಮಾಡಿದ್ದಾರೆ. ಆಗ ಪೇತ್ರನು ಇತರ ಅಪೊಸ್ತಲರ ಜೊತೆಯಲ್ಲಿ ಎದ್ದು ನಿಂತು ಹೇಳ್ತಾನೆ, ಇಲ್ಲ, ನೀವು ಭಾವಿಸಿದಂತೆ ಈಗ ಬೆಳಿಗ್ಗೆ 9 ಗಂಟೆ ಇವರು ಮದ್ಯಪಾನ ಮಾಡಿದವರಲ್ಲ. ಪವಿತ್ರಾತ್ಮನ ಆಗಮನ ದೇವರು ವಾಗ್ದಾನ ಮಾಡಿದ್ದ. ನೀವು ಯೋವೇಲನ ಬರೆದ ಪ್ರವಾದನೆಯಲ್ಲಿ ಓದುವ ಮೇರೆಗೆ ಅಂತ್ಯಕಾಲದಲ್ಲಿ ದೇವರು ಪವಿತ್ರಾತ್ಮನನ್ನ ಸುರಿಸ್ತಾನೆ, ಎಲ್ಲರಿಗೂ ಕೊಡಲ್ಪಡ್ತದೆ ಎಂಬ ವಾಕ್ಯ ಏನು ನಮಗೆ ಪ್ರವಾದನೆ ಇತ್ತು ಅದು ನೆರವೇರಿದೆ ಎಂಬುದನ್ನ ಹೇಳ್ತಾನೆ. ಇದಾದ ಮೇಲೆ ಅವ್ರೇನ್ ಮಾಡ್ತಾರೆ? ಆ ಜನರು, ಯಹೂದ್ಯ ಜನಾಂಗ, ಪೇತ್ರನ ಬಳಿ, ಅಪೊಸ್ತಲರ ಬಳಿ ಬಂದು, ಸ್ವಾಮಿಗಳೇ, ನಾವು ಏನು ಮಾಡಬೇಕು? ಏನಕ್ಕೆ? ನಾವು ನಿಮ್ಮ ಹಾಗೆ, ನಾವು ಇವರ ಹಾಗೆ ಪವಿತ್ರಾತ್ಮನ ದಾನವನ್ನ ನಾವು ಹೊಂದಬೇಕಲ್ಲ. ವಾಟ್ ವಿ ಹ್ಯಾವ್ ಟು ಡೂ? ಟೆಲ್ ಅಸ್. ಏನು ಮಾಡಬೇಕು? ಅಲಗು ನೆಟ್ಟಂತಾಯ್ತು ನಮ್ಮ ಹೃದಯಗಳಿಗೆ ಅಂತ ಅವನು ಕೇಳುವಾಗ ಪೇತ್ರ ಏನ್ ಹೇಳ್ದ? ಇಲ್ಲಪ್ಪ, ನಾವು 10 ದಿವಸ ನಾವು ಕಾಯ್ದಿದ್ದೀವಿ. ನಾವು ಯೇಸುಸ್ವಾಮಿ ಅಪೊಸ್ತಲರು, ನಮ್ಮ ಕೈಯಲ್ಲಿ ಇದೆ, ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ನ. ಏನು ಓದಿದ್ರಿ ನೀವು? ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 37-38ರಲ್ಲಿ ನೀವು ಕರ್ತನ ಕಡೆಗೆ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿ ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ಧಾರಣೆ ಬೋರ್ಡ್, ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನಾಟ್ ರೈಟ್, ನಾಟ್ ಲೆಫ್ಟ್. ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ತಿರುಗ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳ್ರಿ. ಅಂದ್ರೆ ಅರ್ಥ ಏನು? ನಿಮ್ಮ ಪಾಪಕ್ಕೆ ಬೆನ್ನು ತೋರಿಸ್ರಿ, ಕರ್ತನ ಕಡೆಗೆ ತಿರುಗಿಕೊಳ್ಳಿ, ಪಶ್ಚಾತ್ತಾಪ ಪಡ್ರಿ, ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ, ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಅಂದ್ರೆ ಪವಿತ್ರಾತ್ಮನ ದಾನವನ್ನ ಹೊಂದಬೇಕಾದ್ರೆ ಪ್ರಾರ್ಥಿಸಬೇಕಾಗೂ ಇಲ್ಲ, ಬೇಡಬೇಕಾಗೂ ಇಲ್ಲ, ಹೋರಾಡಬೇಕಾದದ್ದು ಇಲ್ಲ. ಮಾಡಬೇಕಾಗಿರುವ ಕೆಲಸ ಒಂದೇ, ಯೇಸುವನ್ನ ರಕ್ಷಕನೆಂದು ನೀನು ಒಪ್ಪಿಕೊಳ್ಬೇಕಷ್ಟೆ, ನಿನ್ನ ನಂಬಿಕೆ. ಇದಾದ ಮೇಲೆ ನಾನು ನಿಮಗೆ ಮತ್ತೆ ಒಂದು ಉದಾಹರಣೆ ತೋರಿಸಿದೆ. ದೀಕ್ಷಾಸ್ನಾನ ಇಲ್ಲಿ ಹೇಳ್ತಾನೆ ಪೇತ್ರನು, ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರೆ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆದ್ರೆ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44-48 ವಚನದಲ್ಲಿ ನೀವು ಓದುವಾಗ, ಅನ್ಯನಾದ ಕೊರ್ನೇಲನ ಮನೆ, ಇವರು ಏನ್ ಭಾವಿಸ್ಕೊಂಡಿದ್ರು? ಅಪೊಸ್ತಲರು ಪವಿತ್ರಾತ್ಮನ ದಾನ, ಸ್ನಾನ, ರಕ್ಷಣೆ ಎಲ್ಲವೂ ನಮಗೆ ಮಾತ್ರ, ಯಹೂದ್ಯರಿಗೆ ಮಾತ್ರ. ಒಂದು ವೇಳೆ ದೇವರು ಅವನನ್ನ ತಿದ್ದಿ, ನೀವು 10ನೇ ಅಧ್ಯಾಯದಲ್ಲಿ ಓದ್ತೀರಿ, ಅವನು ಸೀಮೋನನ ಮನೆಯಲ್ಲಿರುವಾಗ ಅವನಿಗೊಂದು ದರ್ಶನ ಆಗ್ತದೆ.
ಜೋಳಿಗೆಯಲ್ಲಿ ಎಲ್ಲ ಅಶುದ್ಧ ಪ್ರಾಣಿಗಳು, ಕ್ರಿಮಿಕೀಟಗಳು, ಅದನ್ನು ಎದ್ದು ಕೊಯ್ದು ತಿನ್ನು ಅಂತ ಹೇಳುವಾಗ ಅವನು ಹೇಳ್ತಾನೆ, ಪೇತ್ರನು, ಅಶುದ್ಧವಾದದ್ದನ್ನ ಕೊಯ್ದು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲ್ಲ. ಪರಲೋಕದಿಂದ ಬಂದ ವಾಣಿ ಏನ್ ಹೇಳ್ತದೆ? ದೇವರು ಶುದ್ಧ ಮಾಡಿದ್ದನ್ನ ನೀನು ಅಶುದ್ಧವೆಂದು ಭಾವಿಸ್ತೀಯೋ, ಜೋಳಿಗೆ ಮಾಯ ಆಗ್ತದೆ. ಪೇತ್ರನಿಗೆ ಗೊತ್ತು, ದೇರ್ಸ್ ಅ ಪರ್ಪಸ್, ಯಾವುದೋ ಉದ್ದೇಶದಿಂದ ದೇವರು ಇದನ್ನು ತೋರಿಸಿದಾನೆ ಅಂತೇಳಿ ಯೋಚನೆ ಮಾಡಿ ಕೆಳಗೆ ಬರುವಷ್ಟರಲ್ಲಿ ಬಾಗಿಲನ್ನು ಯಾರೋ ಕುಟ್ತಾರೆ. ಹೋಗಿ ಬಾಗಿಲು ತೆಗಿತಾನೆ. ಯಾರು ನಿಂತಿದ್ದಾರೆ? ಕೊರ್ನೇಲನ ಸೇವಕರು. ಏನು ಬಂದಿದ್ದು? ಅಯ್ಯ ಸ್ವಾಮಿ, ನಮ್ಮ ಪ್ರಭುಗಳಿಗೆ ಮಧ್ಯಾಹ್ನ ದೇವದೂತನ ದರ್ಶನ ಆಯಿತು. ದೇವದೂತನ ಬಳಿಗೆ ಬಂದು ನಿಮ್ಮನ್ನ ಕರೆ ಕಳಿಸ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಅಂದ್ರೆ ಪೇತ್ರನಿಗೆ ಅರ್ಥ ಆಗ್ತದೆ. ದೇವರು ಅನ್ಯ ಜನರನ್ನು ಕೂಡ ಸೇರಿಸಿಕೊಳ್ಳಿಕ್ಕೆ ಇದನ್ನ ನನಗೆ ತೋರಿಸಿದ ಅಂತೇಳಿ ಮಾರನೇ ದಿವಸ ಪೇತ್ರನು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಕ್ರಿಸ್ತನ ವಿಚಾರವಾದ ವಾರ್ತೆಯನ್ನ ಅವರಿಗೆ ಕೊಡುವಾಗ ಕೇಳಿಸಿಕೊಂಡವರು, ಇವು ದಯಮಾಡಿ ಕೇಳಿಸ್ಕೊಳ್ರಿ, ಅಲ್ಲಿರೋ ವಾಕ್ಯ ಏನಂದ್ರೆ ನಂಬಿದ್ರು ಅಂತಿಲ್ಲ, ಅಲ್ಲಿ ಅವನ ವಾಕ್ಯವನ್ನ ಕೇಳಿಸಿಕೊಂಡವರ ಮೇಲೆ ಪವಿತ್ರಾತ್ಮನ ದಾನ ಆಯಿತು. ಕೇಳಿಸಿಕೊಳ್ಳುವುದು ದೇವರಾತ್ಮನು, ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು. ಜಾನ್ಕಿ ಹುಡುಗ ಜಾಸ್ತಿ ನಾವು. ನಮ್ಮ ಮನೆಯಿಂದ ಒಬ್ಬ ಅಜ್ಜಿ ಇದ್ಲು. ಅವರು ನಮ್ಮ ಮನೆಗಳಲ್ಲಿ ಆ ದಿವಸಗಳಲ್ಲಿ ಬಹಳ ಕಷ್ಟದ ದಿವಸಗಳು. ಬೆಳಿಗ್ಗೆ ಸಂಜೆ 7 ಗಂಟೆ ಆದ್ರೆ ಯಾವ ಅಂಗಡಿಗಳು ಓಪನ್ ಇರ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಕಾಫಿಗೆ ಒಂದು ಅಚ್ಚು ಬೆಲ್ಲ ಇಸ್ಕೊಂಡ್ ಬಾ, ಅಂಗಡಿ ಓಪನ್ ಆದ್ಮೇಲೆ ತಂದು ಕೊಡ್ತೀವಿ ಅಂತ ಅಜ್ಜಿ ಹತ್ರ ಹೋಗಿ ಹೇಳಿದ್ರೆ, ಏನಪ್ಪ ಕೇಳೋಲ್ದು ಅನ್ನೋರು. ಒಂದ್ ವೇಳೆ ನಾವು ಕಿರ್ಚೋದು ಮೈಸೂರಿಗೆ ಕೇಳೋದು ಡೈರೆಕ್ಟ್ ಆಗಿ, ಅಜ್ಜಿ ಕೇಳಲ್ಲ ನೋಡು. ಅವನ ಮೊಮ್ಮಗ ಬಂದ, ಅಜ್ಜಿಗೆ ಕಿವಿ ಕೇಳಲ್ಲ. ಏನೋ ಈ ಅಜ್ಜಿಗೆ ಕಿವಿ ಕೇಳಲ್ವಾ? ನಮ್ಮ ಅಜ್ಜಿಗೆ ನೋಡ್ ತೋರಿಸ್ತೀನಿ ಹೆಂಗ್ ಕೇಳಿಸ್ತದೆ ಅಂತೇಳಿ ನಮ್ಮ ಕಾಲದಲ್ಲಿ 1 ಪೈಸಾ ಬರ್ತಿತ್ತು ತಾಮ್ರದ್ದು. ಆ ಪೈಸಾನ ಏನ್ ಮಾಡ್ದ, ರೂಪಾಯಿ ಮೇಲೆ ಸುಮ್ನೆ ಹಿಂಗ್ ಟಾಸ್ ಮಾಡ್ದ. ಅಟ್ಟಿನಿ ಅಂತ ಬಿದ್ದಿದ್ದ. ಅಜ್ಜಿ ಏನಂತ ಗೊತ್ತಾ? ನೋಡಪ್ಪ ನನ್ ಕಾಸು ಬಿತ್ತು, ನೋಡಪ್ಪ ನನ್ ಕಾಸು ಬಿತ್ತು ಅಂತಾಳೆ. ನೋಡ್ದೆ ಅವಳು ಕಿವಿಡ್ತಾನ ಅಂತ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಅಂದ್ರೆ ಏನನ್ನ ಹೇಳ್ತಾ ಇದ್ದ? ನೀವು ಅಪೊಸ್ತಲರ 16ನೇ ಅಧ್ಯಾಯದಲ್ಲಿ ಓದುವಾಗ ಪೌಲನು ಹೇಳಿದ ಮಾತುಗಳನ್ನು ಕೇಳಲಿಕ್ಕೆ ಪವಿತ್ರ ಆತ್ಮನು ಲುದ್ದೇಳ ಮನಸ್ಸನ್ನ ತೆರೆದನು. ಕೇಳಿಸಿಕೊಳ್ಳುವುದಂದ್ರೆ ಅರ್ಥ ಏನ್ ಗೊತ್ತಾ? ವಾಕ್ಯವನ್ನು ಕೇಳಿ ನಂಬುವಂಥದ್ದು. ಇಲ್ಲಿ ಕೊರ್ನೇಲನ ಮನೆಗೆ ಹೋಗಿ ಅವನು ವಾಕ್ಯವನ್ನು ಸಾರುವಾಗ ಕೇಳಿಸಿಕೊಂಡವರು ಅಂದ್ರೆ ಕೇಳಿ ನಂಬಿದವರ ಮೇಲೆ ಪವಿತ್ರಾತ್ಮನ ದಾನ ಆಯಿತು. ಪವಿತ್ರಾತ್ಮನ ದಾನ ಆದ್ಮೇಲೆ ಪೇತ್ರ ಹೇಳ್ತಾನೆ, ನಮ್ಮಂತೆ ಪವಿತ್ರಾತ್ಮನ ದಾನ ಇವರಿಗೆ ಆದ್ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿಕ್ಕೆ ಏನಡ್ಡಿ ಅಂದ್ರೆ, ನಾನು ನೀನು ಪವಿತ್ರಾತ್ಮನ ದಾನವನ್ನ ಹೊಂದಬೇಕಾದ್ರೆ ಮಾಡಬೇಕಾಗಿರೋದು ಏನು ಮಾಡಬೇಕು? ನಂಬಬೇಕಷ್ಟೇ. ಎಷ್ಟು ಜನ ನಿಜ ವಿಶ್ವಾಸಿಗಳಿದ್ದೀರಿ ಇಲ್ಲಿ? ಎಷ್ಟು ಜನರಲ್ಲಿ ಪವಿತ್ರಾತ್ಮ ಇದ್ದಾನೆ? ನನ್ನ ದೇವ ಮಕ್ಕಳೇ, ನೀವು ನಂಬಿದ್ದಾದ್ರೆ ಪವಿತ್ರಾತ್ಮ ನಿಮ್ಮಲ್ಲಿ ಇರ್ಲೇಬೇಕಲ್ಲ. ಪವಿತ್ರಾತ್ಮ ನಿನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀ ದೇವರು ನಂಬೇ ಇಲ್ಲ, ನೀನು ನಿಜ ರಕ್ಷಣೆಯಲ್ಲಿ ಇಲ್ಲ ನೀನು. ಆ ನಂಬಿದಿಲ್ಲ ಪವಿತ್ರಾತ್ಮ ನಿನ್ನಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುವುದು ಹೇಗೆ? ನಿನ್ನ ಫಲಗಳಿಂದ. ಇವತ್ತು ನಾವೆಲ್ಲರೂ ಪರೀಕ್ಷೆ ಮಾಡ್ಕೊಳ್ಳೇಬೇಕಲ್ಲ, ಯಾರಿದ್ದಾರೆ ನಮ್ಮ ಒಳಗೆ ಅಂತೇಳಿ. ಗಲಾತ್ಯ 5:19 ಸಂಗತಿಗಳಿದೆಯೋ, 22ನೇ ವಚನದಲ್ಲಿರುವ ಸಂಗತಿಗಳಿದೆಯೋ, 19 ಇದೆಯೋ, 9 ಇದೆಯೋ? 9 ಇದೆಯಾ? ಇರ್ಲಿ ಬಿಡಿ, ಈಗ ನನಗೆ ಸಮಯ ಇಲ್ಲ. ಈಗ ಮತ್ತೊಂದು ಸಂಗತಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ದಯಮಾಡಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಕ್ಷಮಿಸ್ರಿ, ನನಗೆ ಬಹಳ ಆಳವಾಗಿ ಸತ್ಯಗಳನ್ನು ಹೇಳಲಿಕ್ಕೆ ಸಮಯ ಇಲ್ಲ, ನಾನು ಮೇಲೆ ಹೇಳಿ ಹೋಗ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಎಲ್ಲಾ ದ್ವೇಷ, ಕೋಪ ಬಿಡ್ರಿ.
ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆಯನ್ನ ಹೊಂದಿದ್ದೀರಿ. ಯು ಆರ್ ಸೀಲ್ಡ್ ಬೈ ದಿ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೆಂಬ ಮುದ್ರೆ ಹೊಂದಿದ್ದೀರಿ. ಈ ಮುದ್ರೆ ಅಂದ್ರೆ ಏನು? ಪವಿತ್ರಾತ್ಮನ ಮುದ್ರೆ ಅಂದ್ರೆ ಏನು? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ರೌಂಡ್ ಸೀಲ್ ಆಗ್ತಾನ, ಸ್ಕ್ವಯರ್ ಸೀಲ್ ಆಗ್ತಾನ? 2 ಕೊರಿಂಥ 1:22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಪವಿತ್ರಾತ್ಮನನ್ನ ನಮ್ಮಲ್ಲಿ ಇಟ್ಟಿರುವುದೇ ಮುದ್ರೆ. ಸರಿ, ಈ ಮುದ್ರೆಯನ್ನು ಯಾವಾಗ ಹೊಂದ್ತೀವಿ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದಿರಿ. ಅಂದರೆ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಬೇಕಾದ್ರೆ, ಇಲ್ಲವೇ ಪವಿತ್ರಾತ್ಮನು ನಮ್ಮಲ್ಲಿ ಮುದ್ರೆಯಾಗಿ ಹೊಂದಬೇಕಾದ್ರೆ ಏನು ಮಾಡ್ಬೇಕಾಗಾದ್ರೆ? ಅರ್ಥ ಆಗ್ಲಿಲ್ಲ. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಅಂದ್ರೆ ಏನ್ ಮಾಡಬೇಕು? ಯಾವಾಗ ಆತನ ಮುದ್ರೆಯಾಗಿ ನಿನ್ನಲ್ಲಿ ಬರ್ತಾನೆ? ಅರ್ಥ ಆಗ್ಲಿಲ್ಲ. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳ್ತೀರಿ. ಏನ್ ಹೇಳ್ತಾನೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನದಲ್ಲಿ, ವಾಕ್ಯವನ್ನು ಕೇಳದಿರುವಲ್ಲಿ ನಂಬುವುದು ಹೇಗೆ? ಕೇಳುವವರಿಲ್ಲದೆ ಕೇಳಿಸಿಕೊಳ್ಳುವುದು ಹೇಗೆ? ಅದರಿಂದ ವಾಕ್ಯವನ್ನು ಸಾರುವವರ ಪಾದಗಳು ಎಷ್ಟೋ ರಮ್ಯವಾಗಿದೆ. ಅದೇ ರೋಮಾಪುರ 10:17, ಕೇಳಿದ ವಾಕ್ಯಕ್ಕೆ ನಂಬಿಕೆ ಆಧಾರ. ನೀವು ನಂಬಬೇಕಾದ್ರೆ ಸುಮ್ಮನೆ ನಂಬಲಿಕ್ಕೆ ಬರುವುದಿಲ್ಲ, ವಾಕ್ಯವನ್ನ ಕೇಳಿಸಿಕೊಳ್ಬೇಕು. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಬರೀತಾ ಇರೋದು ಅದನ್ನೇ. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿಸಿಕೊಂಡು ಅದನ್ನ ನಂಬುವಾಗ, ಅಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆ ಏನು? ನಮಗೆ ಸುವಾರ್ತೆ ಏನು? ಏನ್ ಸುವಾರ್ತೆ? ಶುಭವಾರ್ತೆ ಏನು? ರಕ್ಷಣೆ ಯೇಸುವಲ್ಲೇ ಅದೇ. ನಾನು ಕಳಿಸಿಕೊಟ್ಟ ಆತನನ್ನ ನಂಬುವವನಿಗೆ ನಿತ್ಯ ಜೀವ ಉಂಟು, ಆತನ ತಿರಸ್ಕರಿಸುವವನು ನಿತ್ಯ ನರಕ. ಅಲ್ವೇ? ಯೇಸು ಕ್ರಿಸ್ತನನ್ನ ಯಾರು ರಕ್ಷಕನಾಗಿ ಅಂಗೀಕರಿಸ್ತಾರೆ ಅವರಿಗೆ ಪವಿತ್ರಾತ್ಮನ ಮುದ್ರೆಯಾಗಿ ಕೊಡಲ್ಪಡ್ತಾನೆ. ಪವಿತ್ರಾತ್ಮ ಸ್ನಾನ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಂಬಿಕೆ. ಮುದ್ರೆ ಆಗ್ಬೇಕಾದ್ರೆ ನಂಬಿಕೆ. ನೋಡ್ರಿ, ಯೇಸು ಸ್ವಾಮಿಯನ್ನು ನಂಬುವಾಗ ಮುದ್ರೆ, ಸ್ನಾನ, ದಾನ, ವರ ನೀನು ಕೇಳಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಆಟೋಮೆಟಿಕ್. ನನ್ನ ಮಾತಲ್ಲ ಇದು. ಹೋದ್ರಿ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 46ನೇ ವಚನ. ಏನ್ ಬರೀತಾನೆ ಅವನು? ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮನ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಗದು ಸಂಗತಿಯನ್ನು ಪೇತ್ರ ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮನ ವರ, ದಾನ, ವರ ಮತ್ತೆ 11ನೇ ಅಧ್ಯಾಯ 15ರಿಂದ 17 ವಚನದಲ್ಲಿ ಸ್ನಾನ. ಏನಕ್ಕೆ ಸ್ನಾನ ಅಂತ ಬರೀತಾ ಇದ್ದಾನೆ? ಓದ್ರಿ 11ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ. ಆಗ ಯೋಹಾನನಂತೂ ನೀರಿನ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು, ನಮಗೆ ಕೊಟ್ಟ ವರ ಏನದು? ಅವರಿಗೆ ಕೊಟ್ಟ ವರ
ಪವಿತ್ರಾತ್ಮನು ದಾನವಾಗಿ ಕೊಡಲ್ಪಟ್ಟಿದ್ದು, ಪವಿತ್ರಾತ್ಮನ ಸ್ನಾನ, ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಮುದ್ರೆ. ಇದು ನಮಗೆ ಕೊಟ್ಟ ಹಾಗೆ ಅನ್ಯ ಜನಗೂ ಕೊಟ್ಟಿದ್ದಾನೆ. ಅವರನ್ನ ತಡಿಲಿಕ್ಕೆ ಯಾರು ಶಕ್ತರು? ದೇವರೇ ಕೊಟ್ಟಿರುವಾಗ ಅದನ್ನ ತಡಿಲಿಕ್ಕೆ ನಾನು ನೀನು ಯಾರು? ಅಲ್ಲೇನಾಯ್ತು, ಯಹೂದ ವಿಶ್ವಾಸಿಗಳು ಪೇತ್ರನ ಬಳಿಯಲ್ಲಿ ಆರ್ಗ್ಯುಮೆಂಟ್ ಇಳಿದ್ರು. ನೀನು ಅಧ್ಯಾಯವನ್ನು ಓದ್ ನೋಡ್ರಿ, ನೀನು ಅನ್ಯರನ್ನು ನೀನು ಅವ್ರ ಜೊತೆಯಲ್ಲಿ ಊಟ ಮಾಡ್ಬಿಟ್ಟಿಯಲ್ಲ, ನೀನು ಅನ್ಯರಿಗೆ ಹೇಗೆ ಸೇರಿಸ್ಕೊಳ್ಳಿಕ್ ಆಗ್ತದೆ ಎಂಬ ಆ ಯೋಚನೆಯನ್ನು ಕೊಡುವಾಗ ಪೇತ್ರನು ಅವರ ಜೊತೆಯಲ್ಲಿ ತಿಳಿಸ್ತಾ ಇದ್ದಾನೆ. ಏನ್ ಹೇಳಿದ ನೋಡ್ರಿ, ಬಹಳ ಚೆನ್ನಾಗಿ ಹೇಳ್ತಾನೆ. 17ನೇ ವಚನ, ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ, ಗಮನಿಸ್ರಿ, ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು, ನಮಗೆ ಆ ವರ ಸಿಕ್ಕಿದ್ದು ನಾವು ಹೋರಾಡಿ ಪ್ರಾರ್ಥನೆ ಮಾಡಿದ್ರಿಂದಲ್ಲ. ನಮಗೆ ಪವಿತ್ರಾತ್ಮನ ದಾನ, ಪವಿತ್ರಾತ್ಮನ ಸ್ನಾನ, ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಮುದ್ರೆ ಇದೆಲ್ಲ ಆಗಿದ್ದು ಯೇಸು ಸ್ವಾಮಿಯ ಮೇಲೆ ನಂಬಿಕೆಯಿಂದ. ನಮಗೆ ಸಿಕ್ಕಿದ್ದು ಯೇಸು ಸ್ವಾಮಿ ಮೇಲೆ ನಂಬಿಕೆಯಿಂದ. ಆಮೇಲೆ ಏನ್ ಬರೀತಾನೆ, ಸರಿಯಾದ ವರವನ್ನು ಅವರಿಗೂ ಕೊಟ್ಟಿರಲಾಗಿ. ಯಾರಿಗೆ? ಕೊರ್ನೇಲನ ಮನೆಯವರಿಗೆ, ಅನ್ಯರಿಗೆ. ಅವರಿಗೂ ಕೊಟ್ಟಿರಲಾಗಿ ದೇವರನ್ನ ತಡೆಯುವುದಕ್ಕೆ ನಾವು ಶಕ್ತರು. ಮತ್ತೆ ಯಾಕೆ ಬೋಧನೆ ಈ ದಿವಸ? ಪವಿತ್ರಾತ್ಮನ ದಾನ, ಸ್ನಾನ, ಅಭಿಷೇಕ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಅಂತ ಹೇಳುವವರಿಗೆ ಈ ವಾಕ್ಯ ಏನು ಹೇಳ್ತಾ ಇದೆ? ನೀವ್ಯಾರು ಅವರನ್ನು ತಡಿಲಿಕ್ಕೆ? ದೇವರು ಒಬ್ಬ ಪಾಪಿ ರಕ್ಷಣೆ ಮಾರ್ಗಕ್ಕೆ ಬರುವಾಗ ಪವಿತ್ರಾತ್ಮನ ಅವನಿಗೆ ದಾನವಾಗಿ, ಪವಿತ್ರಾತ್ಮ ಅವನಿಗೆ ವರವಾಗಿ, ಪವಿತ್ರಾತ್ಮ ಅವನಿಗೆ ಸ್ನಾನವಾಗಿ, ಪವಿತ್ರಾತ್ಮ ಅವನಿಗೆ ಮುದ್ರೆಯಾಗಿ ದೇವರೇ ಕೊಡುವಾಗ ನಾನು ನೀನು ಯಾರು ಅದನ್ನ ತಿಳಿಲಿಕ್ಕೆ? ನಾವ್ಯಾರು? ನನ್ನ ಪ್ರಶ್ನೆ ಅದೇ. ನಮ್ಮ ದೇವಜನರೇ, ದೇವರು ನಮಗೆ ಕೊಟ್ಟಿರುವ ಅದ್ಭುತವಾದ ಆಶೀರ್ವಾದ, ಯೇಸು ಸ್ವಾಮಿಯನ್ನು ನಂಬುವಾಗ ತ್ರೈಕತ್ವದಲ್ಲಿ ಒಬ್ಬನಾದ ಪರಿಶುದ್ಧಾತ್ಮನನ್ನೇ ನನ್ನ ನಿನ್ನ ಜೊತೆಯಲ್ಲಿ ಇಟ್ಟು ನಮ್ಮನ್ನ ಆಶೀರ್ವದಿಸ್ತಾನೆ. ಯಾಕೆ ನಮ್ಮ ಜೊತೆಯಲ್ಲಿ ಇರ್ತಾನೆ? ಯಾಕೆ ಪವಿತ್ರಾತ್ಮ ಯಾಕೆ ನಮ್ಮ ಜೊತೆಯಲ್ಲಿ ಇರ್ಬೇಕು? ಒಂದೆರಡು ವಚನ ಓದ್ರಿ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2 ಮತ್ತು 3ನೇ ವಚನ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಪವಿತ್ರಾತ್ಮನ ಕೆಲಸ ಏನಂದ್ರೆ ಕ್ರಿಸ್ತನ ಸ್ವಾರೂಪ್ಯಕ್ಕೆ ನಿನ್ನನ್ನ ತರುವಂತದ್ದು. ಪವಿತ್ರಾತ್ಮನು ಯಾಕೆ ನಿನಗೆ ಕೊಡಲ್ಪಟ್ಟಿದ್ದಾನೆ? ಸ್ವಾಮಿ ಹೇಳಿ ಹೋದಲ್ಲ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಏನ್ ಓದ್ರಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ನಿಮ್ಮ ನೆನಪಿಗೆ ತರುವನು. 16ನೇ ವಚನ. ಅದೇ ಅದೇ ಯೋಹಾನ ಸುವಾರ್ತೆ 14ನೇ 16ನೇ ವಚನ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇದ್ಕೊಂಡು ಆತನು ಏನು ಮಾಡ್ತಾನೆ? ನಿನ್ನನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ತರ್ತಾನೆ. ಸಾರೂಪ್ಯಕ್ಕೆ ತರುವಾಗ ಅವನು ಏನು ಮಾಡ್ತಾನೆ? ಕ್ರಿಸ್ತನು ಏನು ಹೇಳಿ ಹೋಗಿದ್ದಾನೆ ಅದನ್ನ ನಿನ್ನ ನೆನಪಿಗೆ ತರ್ತಾ ಇರ್ತಾನೆ. 2 ಫಲಭರಿತ ಜೀವಿತ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ಯೋಹಾನ 15:16. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೌದು, ನೀವು ಫಲಭರಿತರಾಗಬೇಕೆಂದು.
ನೀವು ಫಲ ಕೊಡುವರಂತೆ ನಡೆಸುವಂತ ಆ ಕಾರ್ಯವನ್ನ ಮಾಡ್ಲಿಕ್ಕೆ ದೇವರು ಪವಿತ್ರ ಆತ್ಮನಿನಲ್ಲಿ ಇಟ್ಟಿದ್ದಾನೆ. ಯೇಸ್ವಾಮಿ ಹೇಳ್ದಲ್ವಾ, ಯೋಹಾನ 7:38 ನನಗೆ ಓದಿಸ್ಲಿಕ್ಕೆ ಸಮಯ ಇಲ್ಲ. ಯೋಹಾನ 7:37-38 ಯೇಸ್ವಾಮಿ, ಅವನಿಗಾದ್ರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬರಲಿ, ನಾನು ಕೊಡುವ ನೀರನ್ನ ಕುಡಿಯುವವನ ಹೊಟ್ಟೆ ಒಳಗಿಂದ ಜೀವಕಲವಾದ ಬುಗ್ಗೆಗಳು ಉಕ್ಕಿ ಹೊಳೆಯಾಗಿ ಹರಿತದೆ. ನೋಡ್ರಿ, ಯಾರು ಪವಿತ್ರಾತ್ಮನನ್ನ ದಾನ, ಪವಿತ್ರಾತ್ಮನ ವರ, ಪವಿತ್ರಾತ್ಮನ ಸ್ನಾನ, ಪವಿತ್ರಾತ್ಮನ ಮುದ್ರೆ, ಯೇಸು ಸ್ವಾಮಿಯನ್ನ ನಿಜ ರಕ್ಷಕನಾಗಿ ಅಂಗೀಕರಿಸಿ ಸತ್ಯ ವಿಶ್ವಾಸವೇ ಆಗುವಾಗ ಇದನ್ನು ಹೊಂದಿರ್ತಾನೆ ಪವಿತ್ರಾತ್ಮನನ್ನ. ಅವನ ಜೀವಿತದಲ್ಲಿ ಪವಿತ್ರಾತ್ಮನು ಬುಗ್ಗಿಯಾಗಿದ್ದು, ಉತ್ಸಾಹದಾಯಕವಾಗಿದ್ದು, ಅವನ ಮೂಲಕ ದೇವರ ಸಂದೇಶವನ್ನ, ದೇವರ ವಾಕ್ಯವನ್ನ, ದೇವರ ನಿಯಮಗಳನ್ನ, ಕರ್ತನ ಜೀವಿತವನ್ನ ಈ ಲೋಕದಲ್ಲಿ ಯೇಸ್ವಾಮಿ ಹೇಳೋಗಿದ್ದು, ಹೋಗ್ರಿ ಸಾರ್ರಿ ಅಂತಲ್ಲ, ಕೊನೆಗೆ ಹೇಳೋಗಿದ್ದು. ನೀವು ಗಮನಿಸ್ಬೇಕು, ಸಾರೋದ್ರಲ್ಲಿ ಮನ್ನರು ನಾವೆಲ್ಲ, ಸಾರೋದಕ್ಕೆ ನಾವು ಮನ್ನರಿದ್ದೀವಿ ಇಲ್ಲ. ನೀವು ಅಪೋಸ್ಕೃತ್ಯ 1:8 ಓದಿ ನೋಡ್ರಿ. ನೀವು ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಯುದಾಯ, ಸಮಾರ್ಯ, ಜಗತ್ತಿನ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು. ಸಾಕ್ಷಿಗಳಾಗಿರಬೇಕು. ಕ್ರಿಸ್ತನ ನಿಯಮ ನಿಮ್ಮ ಜೀವಿತದಲ್ಲಿ ಕಂಡು ಬರಬೇಕು. ಪವಿತ್ರಾತ್ಮನ ಕೆಲಸವೇ ಕ್ರಿಸ್ತನ ಸಾರೂಪ್ಯಕ್ಕೆ ನಿನ್ನನ್ನು ತರುವಂತ ಕೆಲಸ. ಅದನ್ನು ಮಾಡ್ಲಿಕ್ಕೆ ಅವನು 3 ಮಾರ್ಗಗಳನ್ನು ಉಪಯೋಗಿಸ್ತಾನೆ. ಅದನ್ನು ಹೇಳಲಿಕ್ಕೆ ಸಮಯ ಇಲ್ಲ, ನೋಡೋಣ, ನಾಳೆ ಮಾತಾಡ್ತೀನಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಪೌಲನು ಬಹಳ ಸ್ಪಷ್ಟವಾಗಿ ಬರೀತಾನೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಿ. ಆ ಮುದ್ರೆ ಅಂದ್ರೆ ಏನು? 2 ಕೊರಿಂಥ 1:22 ಓದುವಾಗ ಪವಿತ್ರಾತ್ಮನ ನಿಮ್ಮಲ್ಲಿ ಸಂಚಕಾರವಾಗಿ ಇಟ್ಟಿರುವುದೇ ಆ ಮುದ್ರೆ ಅಂತ ಬರೀತಾನೆ. ಪವಿತ್ರಾತ್ಮ ನಮ್ಮಲ್ಲಿ ಇರುವಂಥದ್ದು. ಇದನ್ನ ನಾವು ಯಾವಾಗ ಪಡಿತೇವೆ? ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಯೇಸ್ವಾಮಿ ನಂಬುವಾಗ ಪವಿತ್ರಾತ್ಮನ ಮುದ್ರೆಯಾಗಿ ನಾವು ಪಡಿತೇವೆ ಅಲ್ವೇ? ಪವಿತ್ರಾತ್ಮನ ಮುದ್ರೆಯಾಗಿ ಪಡೆದ ಮೇಲೆ ಪಾಪ ಮಾಡಿದ್ರೆ ಪವಿತ್ರಾತ್ಮನ ಇರ್ತಾನೋ ಬಿಟ್ಟು ಹೋಗ್ತಾನೋ? ಏನಂದ್ರಿ? ಹೋದ್ರೆ ಯೋಹಾನ್ ಬರೆಸುವಾರ್ತೆ 14:16 ವಚನ. ಯೋಹಾನ್ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕರನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ. ಲೋಕವು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಕೊಡಲ್ಪಡ್ತಾನೆ ಪವಿತ್ರಾತ್ಮನ್. ಪೌಲನ್ ಏನ್ ಬರೀತಾ ಇದ್ದಾನೆ ಎಫೆಸ 4:30 ಪವಿತ್ರಾತ್ಮ ಎಲ್ಲಿವರೆಗೂ ನಿಮ್ಮ ಜೊತೆಯಲ್ಲಿ ಇರ್ತಾ ಅಂತ ಬರೀತಾನೆ? ಪವಿತ್ರಾತ್ಮನ ಯಾವಾಗ ಬರ್ತಾನೆ ನಿಮ್ಮಲ್ಲಿ? ವಿಮೋಚನೆಯ ದಿನಕ್ಕಾಗಿ. ಪವಿತ್ರಾತ್ಮ ನಿಮ್ಮಲ್ಲಿ ಬರುವುದು ಯಾವಾಗ? ನಂಬಿಕೆ ಇಟ್ಟಾಗ. ನಂಬಿಕೆ ಇಟ್ಟಾಗ, ರಕ್ಷಣೆ ಹೊಂದಿದಾಗ. ಎಲ್ಲಿವರೆಗೂ ಇರ್ತಾನೆ ಅಂತ ಬರೀತಾನೆ? ವಿಮೋಚನೆಯ ದಿನಕ್ಕಾಗಿ. ಯಾವ್ದಾದ್ರು ವಿಮೋಚನೆ ದಿವಸ? ಕರ್ತನು ಬರುವಾಗ. ಎಂತದು? ಸಭೆ ಎತ್ತಲ್ಪಡುವಾಗ, ಕರ್ತನು ಬರುವಾಗ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22 ಮತ್ತು 23 ವಚನ. ರೋಮ 8:22-23. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಗಮನಿಸ್ರಿ, ಯೇಸು ಸ್ವಾಮಿಯನ್ನು ನಂಬುವಾಗ ಆತ್ಮಿಕ ಬಿಡುಗಡೆ ಆಗಿದೆ. ಎಫೆಸ 2:7. ಸತ್ತವರಾದ ನಿಮ್ಮನ್ನು ಎಬ್ಬಿಸಿ, ಕ್ರಿಸ್ತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಇನ್ ಸ್ಪಿರಿಟ್. ಬಟ್ ಪೌಲ ಏನ್ ಬರೀತಾ ಇದ್ದಾನೆ? ನಮ್ಮ ದೇಹಕ್ಕೆ ಇನ್ನೂ ಬಿಡುಗಡೆ ಆಗಲಿಲ್ಲ, ದೇಹ ಇನ್ನು ನರಳುತ್ತಾ ಇದೆ. ಆ ಬಿಡುಗಡೆ ದಿವಸವನ್ನ ಎದುರು ನೋಡ್ತಾ ಇದ್ದೇವೆ.
ಆ ಬಿಡುಗಡೆ ದಿವಸ ಯಾವುದು? 1 ಥೆಸಲೋನಿಕ 4ನೇ ಅಧ್ಯಾಯ 16-17, 1 ಕೊರಿಂಥ 15:51-53 ವಚನ. ಪೌಲನು ಏನ್ ಬರೀತಾ ಇದ್ದಾನೆ? ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿದೊಡನೆಯೂ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇದ್ದ ಸತ್ತವರು ಮೊದಲು ಎದ್ದು ಬಂದವರು, ಜೀವದಿಂದಿರುವಂತ ನಾವು ಕೂಡ ಪಕ್ಕನೆ ಒಯ್ಯಲ್ಪಡ್ಬೇಕು ಅಂತ ಬರೀತಾನೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಬರೆಯುವಾಗ ಜೀವದಿಂದಿರುವ ನಮ್ಮ ಬಗ್ಗೆ ಬರೀತಾನೆ. ನಾವು ಮರಣ ಹೊಂದುವುದಿಲ್ಲ, ಮಾರ್ಪಡುವೆವು. ಪುನರುತ್ಥಾನ ಅಲ್ಲ ನಮಗೆ, ನಾವು ಜೀವದಿಂದ ಇದ್ರೆ ಪುನರುತ್ಥಾನ ಅಲ್ಲ, ಮಾರ್ಪಡುವಿಕೆ. ಯಾಕಂದ್ರೆ ನಾವು ಮರಣ ನೋಡುವುದಿಲ್ಲ. ಈ ಶರೀರಗಳನ್ನ ಮಾರ್ಪಡಿಸ್ತಾನೆ. ಯಾವ ಮಟ್ಟಕ್ಕೆ ಮಾರ್ಪಡಿಸ್ತಾನೆ? ಕ್ರಿಸ್ತನ ಸಾರು. ಗ್ಲೋರಿಫೈಡ್ ಬಾಡಿ ಅಂದ್ರೆ ಏನು? ನನ್ನ ವಾಕ್ಯ ಬೇರೆ ಕಡೆ ಹೊರಟೋಗುತ್ತೆ, ಆದ್ರೂ 1-2 ಮಾತು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೋಡ್ರಿ, ನೀವು ಆ ರಾಜ್ಯದಲ್ಲಿ ಇರುವಾಗ, ಪರಲೋಕ ರಾಜ್ಯದಲ್ಲಿ ಮದುವೆ ಮಾಡಿಕೊಡುವುದಿಲ್ಲ, ಮಾಡಿಕೊಳ್ಳುವುದೂ ಇಲ್ಲ. ದೇವದೂತರಂತ ಇರ್ತೀರಿ. ದೇವದೂತ ಮತ್ತಾಯನ ಬರೆಸುವ 10:22 30ನೇ ವಚನ. ದೇವದೂತರು ಅಂದ್ರೆ ಯಾರು? ಲೂಕನ್ ಬರೆಸುವ 20:36 ಆ ಪುನರುತ್ಥಾನ ಹೊಂದಿದ ಮೇಲೆ ಮದುವೆ ಮಾಡಿಕೊಡುವುದಿಲ್ಲ, ದೇವದೂತರಂತಿದ್ದು ನಾವು ಇನ್ನು ಮರಣಕ್ಕೆ ಗುರಿ ಆಗುವುದಿಲ್ಲ ಅಂತ ಬರೀತಾನೆ. ಯೇಸುಸ್ವಾಮಿ ಹೇಳ್ತಾನೆ. ಅಂದ್ರೆ ಪುನರುತ್ಥಾನ ಹೊಂದಿದಂತ ಶರೀರದಲ್ಲಿ ಈ ಲೌಕಿಕವಾದ ಯಾವ ಸಂಗತಿಗಳು ಇರುವುದಿಲ್ಲ. ದೇವದೂತರಂತೆ ನಮ್ಮ ಶರೀರಗಳು ಇರ್ತದೆ ಅಂತ ಯೇಸುಸ್ವಾಮಿ ಹೇಳ್ತಾನೆ. ಹಾಗಾದ್ರೆ ದೇವದೂತರು ಹೇಗಿದ್ದಾರೆ? ಲೂಕನ್ ಬರೆಸುವ 9:26 ವಚನದಲ್ಲಿ ಆ ದೂತರು ಪ್ರಭಾವದೊಡನೆ ಕೂಡಿದ ದೂತರೊಡನೆ ಯೇಸುಸ್ವಾಮಿ ಬರ್ತಾನೆ ಅಂತ ಬರೀತಾನೆ. ಅಂದ್ರೆ ಆ ಶರೀರಗಳಲ್ಲಿ ಪ್ರಭಾವನ ಧರಿಸಿಕೊಂಡಿರ್ತೇವೆ. ಪೌಲನು ಕೊಲೋಸ್ಯದ ಬರೆದ ಪತ್ರಿಕೆ 3:4 ಏನಂತ ಬರೀತಾನೆ? ಓದ್ರಿ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಕೊಲೋಸಿಯನ್ಸ್ ಚಾಪ್ಟರ್ 3:4. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ನಮ್ಮ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಲ್ಲವೇ? ಅಷ್ಟೇ ಹೇಳಿದ್ರೆ ನನಗೆ ಸಂತೋಷ ಆಗ್ತಿರ್ಲಿಲ್ಲ. ಇನ್ನು ಮುಂದೆ ಹೋಗ್ತಾನೆ ಪೌಲನು. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ ಏನ್ ಹೇಳ್ತಾನೆ ಕೇಳಿಸ್ಕೊಡ್ರಿ. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ಶರೀರಗಳನ್ನ ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯಕ್ಕೆ ಮಾಡುವನು. ತನ್ನ ದೇಹದ ಸ್ವಾರೂಪ್ಯಕ್ಕೆ ನಿಮ್ಮನ್ನ ತರುವನು. ವಾ, ನನ್ನ ಸ್ವಾಮಿ. ಯೋಹಾನ 3ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಆತನಿರುವಂತೆಯೇ ಆತನನ್ನು ನೋಡಬೇಕು. ಹಬ್ಬ, ಒಂದು ದಿವಸ ಸ್ವಾಮಿ ಬರುವಾಗ ಪ್ರಭಾವದಲ್ಲಿ ಕೂಡಿದವನಾಗಿ ನನ್ನ ಕರ್ತನು ಇದ್ದಂತೆ ಆತನ ಜೊತೆಯಲ್ಲಿ ನಾನು ಇರ್ತೇನೆ ಅನ್ನುವಂತ ಆ ಸತ್ಯವನ್ನು ತಿಳ್ಕೊಳ್ಳುವಾಗ ಒಂದು ವೇಳೆ ಎಷ್ಟು ಭಾಗ್ಯವಂತರು ಈ ಭೂಪರ ಲೋಕಗಳಲ್ಲಿ. ಈ ಬಾಧ್ಯತೆ, ಎಂಥ ಬಾಧ್ಯತೆಗೆ ನಿನ್ನನ್ನು ಕರೆದಿದ್ದಾನೆ. ಏನನ್ನ ಹಿಡ್ಕೊಂಡು ನಾವು ನಡೀತಾ ಇದ್ದೇವೆ ಈ ಲೋಕದಲ್ಲಿ. ನನ್ನ ಕರ್ತನು ಇಟ್ಟಿರುವಂತ ಆಶೀರ್ವಾದಗಳು ನೋಡ್ರಿ. ಈ ಪವಿತ್ರಾತ್ಮನ ಮುದ್ರೆ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲಿವರೆಗೆ ಆತನು ನಮ್ಮಲ್ಲಿ ಇರ್ತಾನೆ ಅಂದ್ರೆ ಆ ಬಿಡುಗಡೆಯ ದಿವಸದವರೆಗೆ ನಿನ್ನ ಆತ್ಮ ನಷ್ಟವಾಗದಂತೆ ಪವಿತ್ರಾತ್ಮನನ್ನ ನಿನ್ನಲ್ಲಿಟ್ಟು ಕಾಯುವಂತ ಆ ನನ್ನ ಕರ್ತನ ಯೋಜನೆ ಎಷ್ಟು ದೊಡ್ಡ ಯೋಜನೆ. ಸರಿ, ಹಾಗಾದ್ರೆ ಪವಿತ್ರಾತ್ಮನು ಯಾವ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ಶಾಶ್ವತವಾಗಿ ನಮ್ಮಲ್ಲೇ ಇರ್ತಾನೆ. ಆ ಬಿಡುಗಡೆ ದಿವಸರು ನಮ್ಮಲ್ಲೇ ಇರ್ತಾನೆ. ಪಾಪ ಮಾಡ್ತಾನೆ ಇದ್ರೆ ಏನಾದ್ರೂ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಸಮಯ ಆಯ್ತಾ ಇದೆ. ಓದ್ರಿ, 2 ವಚನ ಓದ್ಬಿಡ್ರಿ. ಎಫೆಸ 4:30, 5:19. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ.
1 ಥೆಸಲೋನಿಕ 5:19. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ. ಯಾವಾಗ ಪವಿತ್ರ ಆತ್ಮನು ದುಃಖಗೊಳ್ತಾನೆ, ಯಾವಾಗ ನಂದಿ ಹೋಗ್ತಾನೆ? ಒಂದು 5 ಕಾರಣಗಳನ್ನು ತಿಳಿಸ್ತೀನಿ, ಯಾಕಂದ್ರೆ ಇನ್ನೂ ಏನೇನೋ ಹೇಳ್ಬೇಕು, ನನಗೆ ಸಮಯ ಇಲ್ಲ. ಈಗ ಪವಿತ್ರ ಆತ್ಮನು ನಂದಿ ಹೋಗ್ತಾನೆ ಅಥವಾ ದುಃಖಗೊಳ್ಳುವುದು ಯಾವಾಗ? ನೀನನ್ನ ಬಿಡ್ಲಿಕ್ಕಾಗಲ್ಲ. ನಿನ್ನಲ್ಲಿ ಯಾವ ಸಂಗತಿಗಳು ಕಂಡು ಬರುವಾಗ ಪವಿತ್ರ ಆತ್ಮನು ದುಃಖಗೊಳ್ತಾನೆ? ಮೊದಲನೇ ಸಂಗತಿ, ಯೆಶಾಯನ ಬರೆದ ಪ್ರವಾದನೆ 11ನೇ ಅಧ್ಯಾಯ 2ನೇ ವಚನ. ಯೆಶಾಯ 11:2. ಇಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು. ನನ್ನ ಬಲವು ಕೀರ್ತನೆಯು ಯಾವುವು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾದನು ಎಂಬುದೇ. ಯೆಶಾಯ 11:2. ಯೆಶಾಯನ ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಜ್ಞಾನ ವಿವೇಕದಾಯಕ ಆತ್ಮ. ಆಲೋಚನಾ ಸಾಕಬಿಡ್ರಿ, ನಿನ್ನಲ್ಲಿರುವ ಪವಿತ್ರ ಆತ್ಮನು ಸ್ಪಿರಿಟ್ ಆಫ್ ವಿಸ್ಡಮ್, ಜ್ಞಾನ ವಿವೇಕದ ಆತ್ಮ. ಜ್ಞಾನ ವಿವೇಕದ ಆತ್ಮ, ಜ್ಞಾನ ವಿವೇಕದ ಆತ್ಮವನ್ನ ಪಡ್ಕೊಂಡು ನೀನು ದೇವರ ವಾಕ್ಯದ ವಿಚಾರದಲ್ಲಿ ಅಜ್ಞಾನಿಯಾಗಿ ಜೀವಿಸ್ತಾ ಇದ್ರೆ ಪವಿತ್ರ ಆತ್ಮನ ದುಃಖಗೊಳ್ತಾನೆ. ನಮ್ಮ ಊರಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಈಗಲೂ ಇದ್ದಾಳೆ. ಒಮ್ಮೆ ನಾನು ರ್ಯಾಪ್ಚರ್ ಬಗ್ಗೆ ಮಾತನಾಡ್ತಾ ಇದ್ದೆ, ಎತ್ತಲ್ಪಡುವುದು ಅಂತ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂಕಲ್. ಎಲ್ಲ ಇವಳ ನನಗೆ ಪಿತ್ತ ನೆತ್ತಿಗೆ ಹೋಗಿ ಏನಂದೆ ಗೊತ್ತಾ? ನೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೇಡ, ಮಾಡ್ಕೊಳ್ಳೋದು ಇಲ್ಲ, ಸಾಯಿ ಹೋಗು ಅಂದೆ. ಯಾಕೆ ಗೊತ್ತಾ? ಇಂಜಿನಿಯರಿಂಗ್ ಪಾಸ್ ಮಾಡಿದಾಳೆ, ಮೆಡಿಕಲ್ ಪಾಸ್ ಮಾಡ್ತೀರಿ, ಏನು ಊಟದಾಗೆಲ್ಲ ಕಲ್ತ್ಕೊಂಡ್ ಬಂದಿದ್ದೀರಿ, ಎಲ್ಲಾನು ಓದಿ ಅಭ್ಯಾಸ ಮಾಡ್ತೀರಿ, ಸತ್ಯವಾಕ್ಯ ನಿಮ್ಮ ಕೈಗಳಲ್ಲಿದ್ರು ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಿಮಗೆ? ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತದೆ? ದೇವರ ಆತ್ಮನು, ನಿನ್ನಲ್ಲಿರುವ ಆತ್ಮನು ಜ್ಞಾನದ ಆತ್ಮ. ಹೋಗ್ಲಿ, 2 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಏನ್ ಬರೀತಾನೆ ಪೇತ್ರನು? 2 ಪೇತ್ರ 3:16. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ. ಇದೇನಂದ್ರೆ ಅಜ್ಞಾನ. ನಮ್ಮಲ್ಲಿರುವ ಆತ್ಮ ಯಾವುದು? ಸ್ಪಿರಿಟ್ ಆಫ್ ವಿಸ್ಡಮ್. ಪವಿತ್ರ ಆತ್ಮನು ನಿನ್ನಲ್ಲಿ ಇದ್ದಾಗ ಪವಿತ್ರ ಆತ್ಮನ ಕೆಲಸವೇ ನಿನ್ನನ್ನು ನಡೆಸಿಕೊಂಡು ಯೇಸು ಸ್ವಾಮಿ ಹೇಳ್ತಾನೆ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ, ಆತನು ಬಂದು ನಿಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ, ನಿಮಗೆ ನೆನಪನ್ನು ಹುಟ್ಟಿಸ್ತಾನೆ. ಯೋಹಾನ 14:26, ನಾನು ಹೇಳಿದ ಮಾತುಗಳನ್ನು ನಿಮಗೆ ನೆನಪಿಗೆ ತರ್ತಾನೆ. ಪವಿತ್ರ ಆತ್ಮನು, ಜ್ಞಾನದ ಆತ್ಮನು ನಿನ್ನಲ್ಲಿ ಇದ್ರೆ ದೇವರ ವಾಕ್ಯದ ಬಗ್ಗೆ ನಿನಗೆ ಜ್ಞಾನ ಎಷ್ಟಿರಬೇಕು? ಎಲ್ಲ ಮಾತಾಡ್ತಿರ್ತಾರೆ, ಚಂದ್ರಲೋಕದ ಬಗ್ಗೆ ಮಾತಾಡ್ತಿರ್ತಾರೆ. ಇವನು ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಇವನು ಏನೂ ಇಲ್ಲ, ಎಲ್ಲ ಮಾತಾಡ್ತಾನೆ. ವಾಕ್ಯ ಕೇಳ್ರೆ ನೀವ್ ಏನ್ ಹೇಳಿದ್ರು ನಂಗೆ ಅರ್ಥನೇ ಆಗಿಲ್ಲ. ಪವಿತ್ರ ಆತ್ಮ ದುಃಖಗೊಳ್ದು ಇನ್ನೇನ್ ಮಾಡ್ತಾನೆ ಮತ್ತೆ? ಯಾಕಂದ್ರೆ ನೀನು ಏನು ಮಾಡಿದ್ರು ಬಗ್ಗಲ್ಲ, ಏನ್ ಹೇಳಿದ್ರು ಕೇಳಲ್ಲ. ಈ ತಪ್ಪು ಯಾರು ಬೋಧನೆ ಮಾಡ್ತಾರೆ? ಈಗ ಇಲ್ಲಿ ಇಷ್ಟು ಜನ ಬಂದಿದ್ದೀರಿ ಅಲ್ವೇ? ರಾಜು, ಮ್ಯಾಥ್ಯೂ, ನಾನು ಬರ್ತಾ ಇದ್ದೀವಿ. ಹೀಲಿಂಗ್ ಪ್ರೋಗ್ರಾಮ್ ಇದೆ, ಹೀಲಿಂಗ್ ಮಿಷನ್, ಹೀಲಿಂಗ್ ಕ್ರುಸೇಡ್. ಎಷ್ಟು ಬೇಕಾಗಿತ್ತು ಜಾಗ? ಯಾಕೆ ಸತ್ಯವಾಕ್ಯವನ್ನ ಗ್ರಹಿಸುವಂತ, ಕೇಳುವಂತ ಮನಸ್ಸು ನಮಗಿಲ್ಲ. ಒಂದು ಸಭೆಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ಏನು ಮಾತನಾಡ್ತಾ ಇದ್ದೆ? ಯೂದನ್ ಬರೆದ ಪತ್ರಿಕೆ ನಾನು ಮಾತನಾಡ್ತಾ ಇದ್ದೆ.
ಈ ಅಂತ್ಯಕಾಲಗಳಲ್ಲಿ ಭ್ರಷ್ಟತೆ ಬಗ್ಗೆ ಬರೀತಾನೆ ಆ ಪತ್ರಿಕೆ. ಭ್ರಷ್ಟತೆ ಬಗ್ಗೆ ಒಳ್ಳೆ ಅದ್ಭುತವಾದ ಪುಸ್ತಕ ಅದು. ಯೂದನ್ ಬರೆದ ಆ ಪತ್ರಿಕೆಯಲ್ಲಿ ನಾನು ಮಾತನಾಡುವಾಗ ಸಭೆಗಳಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ ಕೆಲವರು. ಹೊರಗಡೆ ಎಲ್ಲ ಒಳಗಡೆ ಕಳ್ಳರು ಇವರು. ಯಾವ ರೀತಿಯಲ್ಲಿ ಆ ಕಳ್ಳರು ತೋಳಗಳು ಹೊಕ್ಕಿ ಕುರಿಗಳನ್ನ ಕನಿಕರಿಸಲು ಪೌಲನು ಹೇಳ್ತಾನೆ ಎಫೆಸ 20:29 ನಾನು ಹೋದ ಮೇಲೆ ಕೆಟ್ಟ ತೋಳಗಳು, ಕ್ರೂರವಾದ ತೋಳಗಳು ನಿಮ್ಮ ಮಂದೆಯಿಂದಲೇ ಬರ್ತವೆ, ಅವು ಹಿಂಡನ ಕನಿಕರಿಸುವುದಿಲ್ಲ, ಬಿ ಕೇರ್ಫುಲ್ ಎಂಬ ಎಚ್ಚರಿಕೆ ಕೊಡ್ತಾನೆ. ನಾನು ಅದನ್ನ ಮಾತನಾಡುವಾಗ ನಾನು ಒಂದು ಸಭೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ನಾವು ಶ್ರಮಪಟ್ಟು ಕಟ್ಟಿದಂತ ಒಂದು ಸಭೆ, ಅಲ್ಲಿ ವಿಶ್ವಾಸಿಗಳು ಒಂದು ಆಲಯ ಕಟ್ಟಿದ್ದೀವಿ, ಅವರು ಬಹಳ ಅನ್ಯರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಭೆಯಲ್ಲಿ ಒಂದು ಪ್ರಾಬ್ಲಮ್ ಪ್ರಾರಂಭವಾಯಿತು. ಯಾವ್ದಂದ್ರೆ ಡೀಕನ್. ಎಲ್ಲರ ಮಾತು ಎಲ್ಲರೂ ನನ್ ಕೇಳ್ಬಿಟ್ಟು ಎಲ್ಲ ಮಾಡ್ಬೇಕು ಅಂತ. ನಾನು ಅದಕ್ಕೆ ಈ ಸಭೆಯಲ್ಲಿ ಯಾವ ರೀತಿಯಲ್ಲಿ ಗೋಧಿಯ ನಡುವೆ ಹಣಜಿ ಬಿತ್ತುತ್ತಾನೆ ಸೈತಾನನು, ಮತ್ತಾಯ 13ನೇ ಅಧ್ಯಾಯವನ್ನು ಆಧಾರ ಮಾಡಿಕೊಂಡು ನಾನು ಬೋಧಿಸ್ತಾ ಇದ್ದೆ. ಬೋಧಿಸುವಾಗ ನಾಯಕರು ಯಾರು? ಎಲ್ಡರ್ಸ್ಗೆ ದೇ ಆರ್ ದ ಓವರ್ಸಿಯರ್ಸ್, ದೇ ಆರ್ ದಿ ಬಿಷೋಪ್ಸ್. ಯಾಕಂದ್ರೆ ಪೌಲನು ಅವರನ್ನ ಅಪೊಸ್ತಲ 20:17 ಸಭಾ ಹಿರಿಯರನ್ನ ಕರೆಸ್ತಾನೆ. ಎಫೆಸ ಸಭೆ ಹಿರಿಯರು. 28ನೇ ವಚನದಲ್ಲಿ ಏನ್ ಹೇಳ್ತಾನೆ? ನಿಮ್ಮನ್ನೇ ದೇವರು ಸ್ವರಕ್ತ ಚೆಲ್ಲಿ ಸಂಪಾದಿಸಿದ ಸಭೆಯ ಮೇಲೆ ನಿಮ್ಮನ್ನ ಅಧ್ಯಕ್ಷರಾಗಿಟ್ಟಿದ್ದಾನೆ. ಯು ಆರ್ ದಿ ಬಿಷಪ್ಸ್. ಎಲ್ಡರ್ಸ್, ದೇ ಆರ್ ದಿ ಬಿಷಪ್ಸ್. ಅನೇಕ ಸಭೆಗೆ ಒಬ್ಬ ಬಿಷಪ್ ಅಲ್ಲ, ಒಂದು ಸಭೆಯಲ್ಲೇ ಅನೇಕ ಬಿಷಪ್ಸ್. ಡೀಕನ್ ಪಾತ್ರ ಏನು? ಸೇವಕ. ನೀವು 1 ಅಧ್ಯಾಯದಲ್ಲಿ ಹೇಳುವಾಗ ಸೇವಕ, ದೇ ಆರ್ ನಾಟ್ ನಾಯಕ. ಸೇವಕ ಅಂದ್ರೆ ಏನು? ಗುಲಾಮ ಅಂದ್ಬಿಟ್ಟೆ. ಅಲ್ಲಿ ಒಬ್ಬ ಎಲ್ರಿಗೂ ಈ ಡೀಕನ್ಗೂ ಗಲಾಟೆ ನಡೀತದೆ, ನನಗೆ ಗೊತ್ತಿಲ್ಲ. ನಾನು ಹೋದ್ಮೇಲೆ ಬರ್ಲಿ ಅವನು ರೆಜಿನಾಲ್ಡ್, ಅವನು ಗುಲಾಮ ಅಂದ್ಬಿಟ್ಟು ಹೋಗೋನೆ ನನ್ನ. ಎಂಥ ಭ್ರಷ್ಟ ಜನರು ನಾನು ನೀವು ಅಂತ ನನಗೆ ಬಹಳ ಬೇಸರ ಆಯ್ತು ನನಗೆ. ಸರಿ, ನಾನು ಅವನಿಗೆ 2 ಆಧಾರ ತೋರಿಸ್ದೆ. ಪೌಲನು ಏನ್ ಬರ್ಕೊಳ್ತಾನೆ? ಓದ್ರಿ ಫಿಲಿಪ್ಪಿ 1:1. ಬೇಗ ಓದ್ರಿ ಫಿಲಿಪ್ಪಿ 1:1. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಫಿಲಿಪ್ಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ನಮ್ಮ ಮುಂದೆ ಹೋಗ್ಬೇಕು. ಫಿಲಿಪ್ಪಿ 1:1. ಹೌದು, ಏನಿದೆ ಪ್ರಾರಂಭ? ಯೇಸುವಿನ ದಾಸರಾದ ಪೌಲ. ಕ್ರಿಸ್ತ ಯೇಸುವಿನ ದಾಸ. ದಾಸ ಅಂದ್ರೆ ಏನು? ಬಾಂಡೆಡ್ ಸ್ಲೇವ್, ಗುಲಾಮ. ಯೂದನ್ ಪತ್ರಿಕೆ 1:1 ಏನ್ ಬರ್ಕೊಳ್ತಾನೆ ಯೂದನು? ಯೂದನ್ ಪತ್ರಿಕೆ 1:1 ಯೇಸು ಕ್ರಿಸ್ತನ ದಾಸನು. ಯೇಸು ಕ್ರಿಸ್ತನ ದಾಸ ಯಾರವನು? ಯೇಸುವಾಮಿ ತಮ್ಮ. ಯೂದನು ನಾನು ಮುಂದೆ ಹೇಳ್ಕೊತಾನೆ, ನಾನು ಯಾಕೋಬನ್ ತಮ್ಮ ಅಂತ. ಯೇಸುವಾಮಿ ತಮ್ಮ ಹೇಳುವಂತ ಧೈರ್ಯ ಮಾಡೋಲ್ಲ, ಗುಲಾಮ ಅಂತಾನೆ. ಸರಿ, ಡೀಕನ್ಸ್ ಅಲ್ಲ ನಾವು, ಸರಿ ಸೇವಕರು ಅಷ್ಟೇ. ನಾವು ಯಾರಿಗೆಲ್ಲ ಗುಲಾಮರು? ಕ್ರಿಸ್ತನಿಗೆ. ಯಾರ್ಯಾರಿಗೆ ಗುಲಾಮರು ನಾವು? ನಾಯಕರುಗಳಿದ್ದೀರಲ್ಲ, ಯಾರ್ಯಾರಿಗೆ ಗುಲಾಮರು ನಾವು? ಕ್ರಿಸ್ತನಿಗೆ, ಬೇರೆ ಯಾರಿಗೂ ಇಲ್ಲ. 2 ಕೊರಿಂಥ 4:5 ಓದ್ರಿ. 2 ಕೊರಿಂಥ 4:5. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರೆಂತಲೂ ಕ್ರಿಸ್ತ ಯೇಸುವನ್ನೇ ಕರ್ತನೆಂತಲೂ ಪ್ರಸಿದ್ಧಿಪಡಿಸುತ್ತೇವೆ. ಪೌಲನು ಕ್ರಿಸ್ತನ ನಿಮಿತ್ತ ನಾನು ನಿಮ್ಮ ದಾಸ ಅಂತ ಬರ್ಕೊಳ್ತಾನೆ. ಇವ್ರಿಗೇನ್ ತಲೆ ಪ್ರತಿಷ್ಠೆ ಹಚ್ಚಿರೋದು? ನಾನು ಇದನ್ನ ತಿಳಿಸ್ಬಿಟ್ಟು ಹೊರಟೋದೆ. 2ನೇ ಸಲ ಏನ್ ಮಾಡಿದಾನೆ? ಅವ ಬರ್ಲಿ ರೆಜಿನಾಲ್ಡ್, ಅವ ಗುಲಾಮ ಅಂದ್ಬಿಟ್ಟು ಮತ್ತೆ ಹೇಳ್ಬಿಟ್ಟು ದೆವ್ವ ಹಿಡ್ದಂಗ್ ಮಾತಾಡ್ತಾನೆ ಅವನು ಅಂತ ಹೇಳಿದಾನೆ. ನನಗೆ ಫೋನ್ ಮಾಡಿದ್ರು, ಬ್ರದರ್ ಬರ್ತಿರಲ್ಲ ಅಂತ. ಪ್ರಾಣ ಹೋದ್ರು ಸೇವೆ ಬಿಟ್ಟೇನು? ಪವಿತ್ರಾತ್ಮನ ದೂಷಣೆ ಮಾಡುವಂತೆ ಇಂಥ ಸಭೆಗೆ ಇನ್ಯಾವತ್ತೂ ಕಾಲಿಡೋಲ್ಲ. ಇಲ್ಲ ನಾವು ಬಂದು ಎಕ್ಸ್ಕ್ಯೂಸ್ ಕೇಳ್ತೀನಿ. ನನ್ನ ಯಾಕೆ ಎಕ್ಸ್ಕ್ಯೂಸ್ ಕೇಳ್ತೀರಿ?
ನನ್ನನ್ನು ಅವಮಾನ ಮಾಡಿದಾನ? ನಾನು ಹೇಳುವ ವಾಕ್ಯ, ದೇವರ ವಾಕ್ಯದ ಉದಾಹರಣೆಯನ್ನು ತೋರಿಸಿ, ರೆಫರೆನ್ಸ್ ಇಲ್ಲದೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ರೆಫರೆನ್ಸ್ ತೋರಿಸಿ ಹೇಳಿದ್ದನ್ನ ದೇವದ ವಾಕ್ಯ ಅಂದ್ರೆ ಯಾರನ್ನು ದೂಷಣೆ ಮಾಡಿದಾನೆ ಆತ? ವಾಕ್ಯ ಯಾರದು? ಯಾರ ಪ್ರೇರಣೆಯಿಂದ ಬಂದಿರುವಂಥದ್ದು ಇದು? ದೇವರ ಆತ್ಮನ ವಾಕ್ಯವನ್ನ, ದೇವದ ವಾಕ್ಯ ಒಂದವನಲ್ಲಿ ನಾನು ಬಂದು ನಿಮ್ಮ ಮುಖ ದಾಕ್ಷಿಣ್ಯಕ್ಕೆ ನಾನು ಮಾತಾಡಿದ್ರೆ ಕ್ರಿಸ್ತನ ಮುಂದೆ ನಾನು ಏನು ಹೇಳಲಿ? ನಾಳೆ ನಿಮ್ಮ ಪವಿತ್ರ ಆತ್ಮನ ದೂಷಣೆ ಮಾಡಿದಂತ ಶಾಪವನ್ನ ನಾನ್ ತಗೊಳ್ಳ ಸಾಧ್ಯ ಇಲ್ಲ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಈ ದಿವಸ ನಾವು ಯಾವ ಮಟ್ಟಕ್ಕೆ ತಲುಪಿದೀವಿ ಅಂತ ಹೇಳಿದ್ರೆ, ಸತ್ಯವಾಕ್ಯವನ್ನ ಸತ್ಯವಾದ ರೀತಿಯಲ್ಲಿ ಹೇಳುವುದನ್ನ ಕೇಳಲಿಕ್ಕೂ ಮನಸ್ಸಿಲ್ಲ ನಮ್ಗೆ. ಯಾವ ಲೋಕಕ್ಕೆ ಹೋಗುವಂತ ಜನ ನಾವು. ಪವಿತ್ರಾತ್ಮನ ಮುದ್ರೆ ಯಾಕಾಗ್ತದೆ ಅಂದ್ರೆ, ಮೊದಲನೇದಾಗಿ ಪವಿತ್ರಾತ್ಮನ ಯಾವಾಗ ದುಃಖಗೊಳ್ತಾನೆ ಗೊತ್ತಾ? ಆತನು ನಿನ್ನಲ್ಲಿ ಮುದ್ರೆಯಾಗಿ, ವರವಾಗಿ, ದಾನವಾಗಿ, ಸ್ನಾನವಾಗಿ ನಿನ್ನಲ್ಲಿ ಇರ್ತಾನೆ. ಆತನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಬಿಡುಗಡೆ ದಿವಸದವರೆಗೂ ನಿನ್ನಲ್ಲಿ ಇರ್ತಾನೆ. ಯೇಸುಸ್ವಾಮಿ ಇರ್ತಾನೆ, ಸದಾ ನಿನ್ನ ಜೊತೆಯಲ್ಲಿ ಇರ್ತಾನೆ. ಆದರೆ ನಿನ್ನಲ್ಲಿ ಆ ವಾಕ್ಯದ ಜ್ಞಾನ, ಆತನು ಪವಿತ್ರ ಆತ್ಮನು ಜ್ಞಾನದ ಆತ್ಮ, ಆತನು ಇಟ್ಟುಕೊಂಡು ನೀನು ಅಜ್ಞಾನದಲ್ಲಿ ಜೀವಿಸ್ತಾ ಇದ್ರೆ ದುಃಖಗೊಳ್ತಾನೆ. ಒಂದು. ಎರಡನೇದು, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನ. ರೋಮಪುರ 8:2. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರ ಆತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಜೀವವನ್ನುಂಟು ಮಾಡುವ ಆತ್ಮನು, ಸ್ಪಿರಿಟ್ ಆಫ್ ಲೈಫ್, ಜೀವದ ಆತ್ಮ. ಜೀವದ ಆತ್ಮ ನಿಮ್ಮಲ್ಲಿ ಇದ್ರೆ ಆ ಉತ್ಸಾಹ ಎಲ್ಲಿದೆ ಇವತ್ತು? ಯೇಸುಸ್ವಾಮಿ ಹೇಳಿದ ಅಲ್ವಾ ಯೋಹಾನ 3:3 ನೀನು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟೋದು ಹೇಗೆ? ಹೋದ್ರಿ ಅದೇ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಏನ್ ಹೇಳ್ತಾನೆ? ಯೋಹಾನ್ ಬರೆಸುವ ವಾರ್ತೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದ ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ನೀನು ಆತ್ಮನಲ್ಲಿ ಹುಟ್ಟಬೇಕು. ಆತ್ಮನಲ್ಲಿ ಹುಟ್ಟಬೇಕು ನೀನು. ಈಗ ನೀನು ಆತ್ಮನಲ್ಲಿ ಹುಟ್ಟಿದ್ರೆ, ಆತ್ಮನು ನಿನ್ನಲ್ಲಿ ಇದ್ರೆ ಆ ಉತ್ಸಾಹ ಇರ್ಬೇಕಲ್ಲ. ಯಾನ್ ಕೇಳು, ಡಿಪ್ರೆಷನ್. ಏನ್ ಬ್ರದರ್, ಸತ್ಯವೇದದಲ್ಲಿ ಎಲ್ಲಾರು ಡಿಪ್ರೆಷನ್ ಇದೆಯಾ? ಯೇಸುಸ್ವಾಮಿ ಒಂದು ಸಲ ಯೋಹಾನ್ ಬರೆಸುವ ವಾರ್ತೆ 6ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಒಂದು ಮಾತು ಕೇಳ್ತಾನೆ. ನನ್ನ ಮಾಂಸ ತಿನ್ಬೇಕು, ರಕ್ತ ಕುಡಿಬೇಕು ಅಂತೇನೆ ಯೇಸುಸ್ವಾಮಿ. ಏನ್ ಮಾಡಿದ್ರು ಆಗ? ಎಲ್ಲ ಬಿಟ್ಟು ಹೊಟ್ಟೋದ್ರು, 12 ಜನ ಉಳ್ಕೊಂಡ್ರು. ಯೇಸುಸ್ವಾಮಿ ಅವರನ್ನು ಕೇಳ್ತಾನೆ, ನೀವು ಹೋಗಬೇಕೆಂದಿದ್ದೀರಾ? ಪೇತ್ರ ಏನ್ ಹೇಳ್ದ? ಸ್ವಾಮಿ, ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗೋಣ? ನಿನ್ನಲ್ಲಿ ಜೀವ ಕೊಡುವ ವಾಕ್ಯಗಳುಂಟು. ಯು ಆರ್ ದಿ ಲೈಫ್. ನೀನಿರುವಲ್ಲಿ, ಮಾರ್ತಳಿ ಹೇಳ್ತಾಳೆ, ಕೇಳಿಸ್ಕೊಳ್ರಿ, ನೀನಿರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನೀನಿದ್ರೆ ನಮಗೆ ದುಃಖ ಇರ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ಜೀವವಾಗಿರುವ ಆತ್ಮನನ್ನ ಪಡೆದಿರುವಂತ ನಾನು ನೀನು ಯಾವ ನಿರುತ್ಸಾಹದಲ್ಲಿ ಬದುಕ್ತಾ ಇದ್ದೀವಿ? ಸೈತಾನನ ಕೆಲಸನೇ ನಿನ್ನನ್ನು ನಿರುತ್ಸಾಹಗೊಳಿಸುವಂಥದ್ದು, ನಿನ್ನನ್ನು ಬಲಹೀನಗೊಳಿಸುವಂಥದ್ದು, ನಿನ್ನನ್ನ ಡಿಪ್ರೆಷನ್ಗೆ ದೂಡುವಂತ ಕೆಲಸವೇ ಸೈತಾನ ಕೆಲಸ. ವಾಕ್ಯದಲ್ಲಿ ಗಮನಿಸುವಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಎಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು. ನೋಡ್ರಿ, ಈ ನೂತನವಾಗದೆ ನಾವು ಬಲಹೀನತೆಯಲ್ಲಿ ಅಥವಾ ಅದೇ ಒಂದು ರೀತಿಯಲ್ಲಿ ಡಿಪ್ರೆಷನ್ ಅಲ್ಲಿ ನಾವು ಬದುಕ್ತಾ ಇದ್ರೆ ಪವಿತ್ರಾತ್ಮ ದುಃಖಗೊಳ್ತಾನೆ. ಈ ಮಗನಿಗೆ ಎಷ್ಟು ಪ್ರೋತ್ಸಾಹ ಮಾಡಿದ್ರು ಇವನು ಬದಲಾಗದಿಲ್ಲ ಅಂತ ಹೇಳಿ ಪವಿತ್ರಾತ್ಮ ದುಃಖಗೊಳ್ತಾನೆ. 2. ಮೂರನೇದಾಗಿ, ಸಮಯ ಇಲ್ಲ, ಮೂರನೇದಾಗಿ
ಯೋಹಾನ್ ಬರೆಸುವಾರ್ತೆ 14:17 ವಚನ. ಯೋಹಾನ್ 14:17. 1 ಸ್ಪಿರಿಟ್ ಆಫ್ ವಿಸ್ಡಮ್, 2 ಸ್ಪಿರಿಟ್ ಆಫ್ ಲೈಫ್, 3ನೇದಾಗಿ ಸ್ಪಿರಿಟ್ ಆಫ್ ಟ್ರೂತ್. ಓದ್ರಿ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸ್ಪಿರಿಟ್ ಆಫ್ ಟ್ರೂತ್, ಸತ್ಯದ ಆತ್ಮನು ನಿನ್ನಲ್ಲಿ ಇದ್ಕೊಂಡು ನಿನ್ನಲ್ಲಿ ಕಪಟತ್ವ ಬರುವಾಗ, ಅಸತ್ಯ ನಿನಗೆ ಬರುವಾಗ ನಿನ್ನಲ್ಲಿ ಬೇಸರಗೊಳ್ಳಲ್ವಾ ಪವಿತ್ರಾತ್ಮನು? ನನಗೆ ಅನೇಕರು ಈ ಹುಡುಗ ಹುಡುಗಿ ಮ್ಯಾಚ್ ಮಾಡ್ತಿರ್ತಾರೆ. ಅಣ್ಣ ನೀವು ಆ ಸಭೆಗೆ ಹೋಗ್ತಿರಲ್ಲ, ಆ ಹುಡುಗ ಹೆಂಗೆ ಹುಡುಗಿ ಹೆಂಗೆ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ನಾನು ಹೋಗೋದು ಎಲ್ಲಿಗೆ ಹೋಗ್ತೀನಿ ನಾನು? ಸಭೆಗೆ. ಸಭೆಯಲ್ಲಿ ನೋಡೋರೆಲ್ಲ ಹೆಂಗ್ ಕಾಣಿಸ್ತಾ ಇರ್ತಾರೆ? ಯೇಸು ಸ್ವಾಮಿ, ಯೇಸು ಸ್ವಾಮಿನಿ. ಯಾಕಂದ್ರೆ ವಿ ಆರ್ ಡ್ರಾಮಾ ಮಾಸ್ಟರ್ಗಳು. ನಾವು ಕೆಲವರು ಮಾತಿಡದೆ ನರಳುವ ಪ್ರಕಾರ ನರಳುತ್ತಾನೆ ಅನ್ನೋ ಹಂಗೆ ಏನೇನೋ ಸೌಂಡ್ಗಳು ಮಾಡ್ತಾರೆ. ಮಾಡಬೇಡಿ ಅಂತ ಹೇಳಲ್ಲ ನಾನು. ಬಟ್ ಎಷ್ಟರ ಮಟ್ಟಿಗೆ ಸತ್ಯ ಇದೆ, ಎಷ್ಟರ ಮಟ್ಟಿಗೆ ಸತ್ಯ ಜೀವಿತ ಇದೆ ನನ್ನ ನಿನ್ನಲ್ಲಿ? ಕಾಪಾಟತ್ವ. ಹೋದ್ರಿ ಎಫೆಸರ್ಗೆ ಬರೋ ಪಟ್ಟಿಗೆ 4:25 ವಚನ. ಎಫೆಸ 4:25. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಸತ್ಯವಾಗಿ ವರ್ತಿಸ್ರಿ. ಯೇಸುಸ್ವಾಮಿ ಪರಿಸರಿಗೆ ಹೇಳ್ತಾನೆ ಮತ್ತಾಯ 23 ಕಾಪಾಟಿಗಳು ನೀವು, ಕಾಪಾಟಿಗಳು ನೀವು, ಸುಣ್ಣ ಹಚ್ಚಿದ ಸಮಾಧಿಗಳು ನೀವು, ಕಾಪಾಟಿಗಳು ಕೊಳತು ನಾಡ್ತಾ ಇದ್ದೀರಿ ಒಳಗೆ. ಈ ದಿವಸ ಪವಿತ್ರಾತ್ಮನು ಸತ್ಯದ ಆತ್ಮನು. ದೇವರ ವಾಕ್ಯದಲ್ಲಿ ನೀವು ಗಮನಿಸ್ರಿ. ಏಷಾನ್ ಬರೆದ ಪ್ರವಾದನೆ 65ನೇ ಅಧ್ಯಾಯ 16ನೇ ವಚನ. ದೇವರು ಸತ್ಯಸಂಧ, ತಂದೆಯಾದ ದೇವರು ಸತ್ಯವನು. ಓದ್ರಿ ಯೆಶಾಯ 65:16. ಬೇಗ ಓದ್ರಿ, ಸಮಯ ಆಗೋಯ್ತು. ಯೆಶಾಯ 65:16. ನಿಮ್ಮ ಪೂರ್ವದ ಕಷ್ಟಗಳು ಇನ್ನು ನನ್ನ ಕಣ್ಣಿಗೆ ಬೀಳದೆ ಮರೆತು ಹೋಗಿರುವಾದದ್ದರಿಂದ ಲೋಕದಲ್ಲಿ ತನ್ನನ್ನು ಆಶೀರ್ವದಿಸಿಕೊಳ್ಳುವ ಪ್ರತಿಯೊಬ್ಬನು ಸತ್ಯಸಂಧನಾದ ದೇವರು. ಯೇಸು ಸ್ವಾಮಿ ಸತ್ಯ. ಯೋಹಾನ್ ಬರೆಸುವಾರ್ತೆ 14:6 ವಚನ. ನಾನೇ ಮಾರ್ಗ, ನಾನೇ ಸತ್ಯ. ಪವಿತ್ರಾತ್ಮನು ಸತ್ಯ. ಯೋಹಾನ್ ಬರೆಸುವಾರ್ತೆ 14:17. ವಿಶ್ವಾಸಿ ಸತ್ಯ. ಸತ್ಯವಾಕ್ಯವನ್ನು ಕೇಳಿ ಕರ್ತನ ಮೇಲೆ ನಂಬಿಕೆ ಇಟ್ಟವರು. ಎಫೆಸ 1:13. ಸಭೆ ಸತ್ಯ. 1 ತಿಮೋತಿ 3:15. ಆ ಸಭೆ ಸತ್ಯಕ್ಕೆ ಸ್ತಂಭವು ಆಧಾರವು. ಈ ಲೋಕದಲ್ಲಿ ಸತ್ಯ ಅನ್ನೋದು ಏನಾದ್ರು ಇದ್ರೆ ಅದು ಸಭೆಯಲ್ಲಿ ಮಾತ್ರ. ಈ ಸತ್ಯ 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 ಸಭೆ, ಕ್ರಿಸ್ತನು ಸತ್ಯ, ದೇವ್ರ ವಾಕ್ಯ ಸತ್ಯ. 119ನೇ ಕೀರ್ತನೆಯಲ್ಲಿ ನೀವು ಓದುವಾಗ 110ನೇ ವಚನದಲ್ಲಿ ದೇವರ ವಾಕ್ಯ ಸತ್ಯ, ದೇವರು ಸತ್ಯ, ದೇವರ ಮಗನಾದ ಯೇಸುಸ್ವಾಮಿ ಸತ್ಯ, ಪರಿಶುದ್ಧಾತ್ಮನು ಸತ್ಯ, ವಿಶ್ವಾಸಿ ಸತ್ಯ, ಸಭೆ ಸತ್ಯ, ಎಲ್ಲವೂ ಸತ್ಯ ಆಗಿದ್ದು ನೀನು ಅಸತ್ಯದಲ್ಲಿ ಹೇಗೆ ಜೀವಿಸ್ಲಿಕ್ಕಾಗ್ತದೆ? ಕಪಟಿಯಾಗಿ ಹೇಗೆ ಜೀವಿಸ್ತೀನಿ ನೀನು? ನೀನು ಕಪಟಿಯಾಗಿ ಜೀವಿಸುವಾಗ ಪವಿತ್ರಾತ್ಮ ದುಃಖಗೊಳ್ತಾನೆ. ಯಾಕಂದ್ರೆ ಆತನು ಸತ್ಯದ ಆತ್ಮ, ಸತ್ಯವನ್ನು ಬೋಧನೆ ಮಾಡ್ತಾನೆ. ನೀವು ಅದಕ್ಕೆ ವಿಧೇಯನಾಗದೆ ನೀನಲ್ಲಿ ಕಪಟತ್ವದಲ್ಲಿ ನೀನು ಮುಂದುವರಿಯುವಾಗ ದುಃಖಗೊಳ್ತಾನೆ. 4ನೇದಾಗಿ, ಸಮಯ ಇಲ್ಲದೆ ಇರೋದ್ರಿಂದ 4ನೇದಾಗಿ ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ, Hebrews chapter 10 verse 29. Hebrews chapter 10 verse 29. ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ. ದೇವರ ಕೃಪಾವರವನ್ನ, ಸತ್ಯದ ಆತ್ಮನು ಕೃಪಾ ಆತ್ಮನು, ಕೃಪೆಯ ಆತ್ಮನು. ದೇವರ ಕೃಪೆಯನ್ನ ನೀನು ಹೊಂದಿಬಿಟ್ಟು ಮತ್ತೊಬ್ಬನ ನೀನು ಕ್ಷಮಿಸಲ್ವ ಅಂದ್ರೆ ಹೇಗೆ? ಎಫೆಸ ಕೊಲೊಸ್ಸವರಿಗೆ ಬರೆದ ಪತ್ರಿಕೆ 3:13 ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು ಒಬ್ಬರನ್ನೊಬ್ರು ಕ್ಷಮಿಸಿರಿ, ಆಮೇಲೆ ಎಲ್ಲದರ ಮೇಲೆ ಪ್ರೀತಿಯನ್ನ ಧರಿಸಿಕೊಳ್ಳ್ರಿ. ನಾವು ಕೃಪೆಯ ಆತ್ಮನನ್ನ ಪಡ್ಕೊಂಡು ಮತ್ತೊಬ್ಬರನ್ನ ಕ್ಷಮಿಸಲಾರದವರಾಗಿ ಜೀವಿಸುವಾಗ ಪವಿತ್ರಾತ್ಮ ದುಃಖಗೊಳ್ತಾನೆ. ಕೊನೆಯದಾಗಿ 1 ಪೇತ್ರ 4:14. 1 ಪೇತ್ರ 4:14. ನಿಮ್ಮ ಜೀವಮಾನವು ಎಂಥದ್ದು? ಸ್ಪಿರಿಟ್ ಆಫ್ ಗ್ಲೋರಿ.
ಮಹಿಮೆಯ ಆತ್ಮನು. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ಹಾ, ತೇಜೋಮಯವಾದ ಆತ್ಮನಾಗಿರುವ ತೇಜೋಮಯನಾದ ಆತ್ಮನು, ಪ್ರಭಾವದ ಆತ್ಮನು, ಪ್ರಭಾವದ ಆತ್ಮನು ನಿನ್ನಲ್ಲಿರುವುದರಿಂದ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19 ವಚನದಲ್ಲಿ ನೀವು ದೇವರ ಆತ್ಮನು ನಿಮ್ಮಲ್ಲಿದ್ದಾನೆ, ಆದ್ದರಿಂದ ನಿಮ್ಮ ಜೀವಿತಗಳಲ್ಲಿ ಯಾರನ್ನ ಪ್ರಕಾಶಪಡಿಸಿರಿ? ದೇವರನ್ನ ಪ್ರಕಾಶಪಡಿಸಿರಿ. ಕ್ರಿಸ್ತನು ನಿಮ್ಮಲ್ಲಿ, ಆ ಪ್ರಕಾಶ ನಿಮ್ಮಲ್ಲಿ ಕಾಣಬೇಕಲ್ಲ. ಯಾಕಂದ್ರೆ ಪ್ರಭಾವದ ಆತ್ಮ ನಿಮ್ಮಲ್ಲಿ ಇರುವಂತದ್ದು. ಆ ಕ್ರಿಸ್ತನ ಪ್ರಭಾವವು ನಿಮ್ಮಲ್ಲಿ ಕಂಡು ಬರಬೇಕು ಅಂತ ಬರೀತಾನೆ. ನೀವು ಕ್ರಿಸ್ತನನ್ನ, ಪ್ರಭಾವದ ಆತ್ಮನ ಪಡ್ಕೊಂಡು ದುರಾತ್ಮದಂತೆ ನೀವು ಜೀವಿಸ್ತಾ ಇದ್ರೆ, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ರೆ ಪವಿತ್ರ ಆತ್ಮನ ದುಃಖಗೊಳ್ಳಲ್ವಾ? ಸರಿ, ನನಗೆ ಸಮಯ ಇಲ್ಲದೆ ಅಲ್ಲಿಗೆ ಸ್ಟಾರ್ಟ್ ಮಾಡ್ತೇನೆ. ಆಯ್ತು, ಏನ್ ಪಾಪ ಮಾಡಿದ್ರು ಈ ಕಲ್ತವಲ್ಲ ಇದೆಲ್ಲ, ಈ ರೀತಿ ದುಃಖಗೊಂಡ್ಕೊಂಡು ನಂದಿ ಹೋಗ್ಕೊಂಡು ನಿಮ್ಮಲ್ಲೇ ಇರ್ತಾನ. ಪ್ರಶ್ನೆ ಇಡ್ತೀನಿ, ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ನಾಳೆ ಬರ್ತೀನಿ. ಅದಕ್ಕೆ ಪವಿತ್ರ ಆತ್ಮನು ನಿಮಗೆ ಕೊಡಲ್ಪಡ್ತಾನೆ. ಯಾವಾಗ? ನಂಬಿದಾಗ, ಸ್ನಾನವಾಗಿ, ತಾನವಾಗಿ, ಮುದ್ರೆಯಾಗಿ ಬಿಡುಗಡೆ ದಿವಸದವರೆಗೂ ನಿನ್ನ ಜೊತೆಯಲ್ಲಿ ಇರ್ತಾನೆ. ಅದ್ಭುತವಾದ ಆಶೀರ್ವಾದ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಆತ್ಮನು ನಿಮಗೆ ಬೇಡವಾ? ಈ ಆತ್ಮನು ನಿಮಗೆ ಬೇಡವಾ? ನಿತ್ಯ ಜೀವಕ್ಕೆ ನಡೆಸುವ ಆತ್ಮನು ಬೇಡ ನಿಮಗೆ? ಅದಕ್ಕೆ ನೀವು ಮಾಡ್ಬೇಕಾಗಿರೋದೇನು? ಇವತ್ತು ಏನು ಮಾಡಬೇಕು? ದೇವರ ತ್ರಯೇಕದಲ್ಲಿ ಒಬ್ಬನಾದ ಪವಿತ್ರ ಆತ್ಮ ನೀವು ಪಡೆದು ಆತನ ಮೂಲಕವಾಗಿ ನಿತ್ಯ ಜೀವದವರೆಗೂ ಕಾಯಲ್ಪಟ್ಟವರಾಗಿ ಇರ್ಬೇಕಾದ್ರೆ ನೀನು ಮಾಡಬೇಕಾದದೇನು? ಯೇಸುಸ್ವಾಮಿಯ ರಕ್ಷಕನಾಗಿ ಅಂಗೀಕರಿಸಬೇಕು. ಅಂಗೀಕರಿಸಿದಿರೋ ಸತ್ಯ ವಿಶ್ವಾಸಿಗಳು? ನಿಜವಾಗಿ ಪವಿತ್ರಾತ್ಮ ನನ್ನಲ್ಲಿ ಬಂದಿದ್ದಾನೋ? ನನ್ನ ಫಲಗಳು ಅದರಲ್ಲಿ ಕಾಣಿಸ್ತಾ ಇದೆಯೋ? ಇಲ್ಲದೆ ಹೋಗಿದ್ರೆ ಈ ಕ್ಷಣ ಕರ್ತನ ಮುಂದೆ ತಲೆ ಬಾಗುವಾಗ, ಕರ್ತನೇ ನನ್ನನ್ನು ಕ್ಷಮಿಸು, ನಾನು ನಿಜವಾಗಿ ನಿನ್ನನ್ನು ರಕ್ಷಕನಾಗಿ ಅಂಗೀಕರಿಸ್ತೇನೆ, ನನ್ನ ಪಾಪಕ್ಕೋಸ್ಕರವಾಗಿ ನೀನು ಸತ್ಯ, ನೀನು ಜೀವಿತನಾಗಿ ಎದ್ದಿದ್ದಿ, ನಾನು ನಂಬುತ್ತೇನೆ. ಆ ಪ್ರಾರ್ಥನೆ ನೀವು ಮಾಡೋದಾದ್ರೆ ಈ ಸ್ಥಳದಲ್ಲಿ ಪರಿಶುದ್ಧ ಆತ್ಮನನ್ನ ಪಡ್ಕೊಂಡವರಾಗಿ ನಾವು ಹೋಗುವಾಗ ಆತನು ಬಿಡುಗಡೆ ದಿವಸದವರೆಗೂ ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಕಾಯುವಂತ ದೊಡ್ಡ ಆಶೀರ್ವಾದವನ್ನ ಯಾಕೆ ನೀನು ಪಡ್ಕೊಳ್ಬಾರ್ದು? ಎಷ್ಟು ಜನ, ಯಾರಿಗೆ ಈತನು ಬೇಡ, ಯಾರಿಗೆ ನಿತ್ಯ ಜೀವ ಬೇಡ, ಯಾರಿಗೆ ಪವಿತ್ರ ಆತ್ಮ ನಿನ್ನಲ್ಲಿದ್ದು ಕಾಯುವಂತ ಆಶೀರ್ವಾದ ಯಾರಿಗೆ ಬೇಡ? ಆದರೆ ನಾನು ನೀನು ಆ ಆತ್ಮನನ್ನ ಪಡ್ಕೊಂಡಿದ್ದೀವ ಅಥವಾ ನಿಜ ರಕ್ಷಣೆ ಹೊಂದಿದ್ದೀವ ಎಂಬುದನ್ನ ಪರೀಕ್ಷೆ ಮಾಡ್ಕೊಳ್ಳೋಕೆ ಇದೇ ಅಭೂತಪೂರ್ವವಾದ ಸಮಯ. ಒಂದು ವೇಳೆ ಈ ಸಮಯವನ್ನು ಬಿಟ್ರೆ ಕರ್ತನು ಬರ್ತಾನೋ ಗೊತ್ತಿಲ್ಲ, ಅಥವಾ ನನ್ನ ಜೀವಿತ ಎಲ್ಲಿಗೆ ಎಂಡಾಗ್ತದೆ ಗೊತ್ತಿಲ್ಲ. ಆದ್ರಿಂದ ಈ ಕ್ಷಣದಲ್ಲಿ ನೀವು ಪ್ರತಿಯೊಬ್ಬರು ತಲೆಬಾಗುವಾಗ, ಕರ್ತನೆ ಎಂಥ ಅದ್ಭುತವಾದ ಯೋಜನೆ, ನಾನು ನಿನ್ನ ನಂಬುವಾಗ ನನಗೆ ಇಷ್ಟು ದೊಡ್ಡ ಆಶೀರ್ವಾದವನ್ನು ಇಟ್ಟಿದೆಯಲ್ಲ, ನನಗೆ ಗೊತ್ತಿರಲಿಲ್ಲ, ನನ್ನ ಕ್ಷಮಿಸು, ನಾನು ನಿನ್ನ ರಕ್ಷಕನಾಗಿ ಅಂಗೀಕರಿಸ್ತೇನೆ, ನನಗೆ ನಿನ್ನ ಆತ್ಮನ ಆಶೀರ್ವಾದ ಬೇಕು ಎಂಬ ಆ ಯೋಚನೆಯಿಂದ ಪವಿತ್ರ ಆತ್ಮನ ಕಳಿಸು ಅಂತ ಬೇಡುವುದಲ್ಲ, ಆಲ್ರೆಡಿ ಕಳಿಸಿದ್ದಾನೆ. ನೀವು ಪವಿತ್ರ ಆತ್ಮನ ಬರುವಿಕೆಗೆ ಪ್ರಾರ್ಥನೆ ಮಾಡುವುದು ತಪ್ಪು ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದೇನು? ಪವಿತ್ರ ಆತ್ಮನ ಇದ್ದಾನೆ, ಆತನನ್ನ ಪಡಕೊಳ್ಳುವಂತ, ನಿನ್ನ ವಾಕ್ಯಕ್ಕೆ ವಿಧೇಯನಾಗುವ ಮನಸ್ಸು ನನಗೆ ಕೊಡುವ, ಅಷ್ಟೇ. ಆ ಕೆಲಸ ಈಗ ಮಾಡ್ತೀರಿ ಅಂತ ಭಾವಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಮ್ಗೆ ಸ್ತೋತ್ರವಾಗಲಿ. ಆಮೇಲೆ ಮೂವತ್ತೊಂದನೇ ಸಂವತ್ಸರದ ಸಂಭ್ರಮದ ಕೂಟದಲ್ಲಿ ಸೇರಿ ಬಂದಿರತಕ್ಕಂಥ ಶಾಲಂ ಸಭೆಯಲ್ಲಿರ್ತಕ್ಕಂಥ ಸದ್ಭಕ್ತರಾದಂಥ ಸತ್ಪ್ರಜೆಗಳೇ, ವಿಶೇಷವಾಗಿ ಮುಂಜಾನೆಯಿಂದ ಮುಸ್ಸಂಜೆ ತನಕ 4 ಅದ್ಭುತವಾದ ಸಂದೇಶಗಳನ್ನು ದೇವರು ಅನುಗ್ರಹಿಸಿದ್ದಾನೆ. ಇದು ಪರಲೋಕದಿಂದ ನಮಗೆ ಒದಗಿಸಲ್ಪಟ್ಟಂಥ ಆತ್ಮಿಕ ಮೃಷ್ಟಾನ್ನ. ಇದು ಪರಲೋಕದಿಂದ ದೇವರು ನಮಗೆ ಅನುಗ್ರಹಿಸಿರ್ತಕ್ಕಂಥ ಆತ್ಮಿಕವಾದಂಥ ಮೃಷ್ಟಾನ್ನ. ಅದನ್ನು ಭುಜಿಸಿದ್ದೇವೆ. ಜೀರ್ಣಿಸಿಕೊಳ್ಳುವಂಥದ್ದು ಅಥವಾ